ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ನೋಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಅಂದರೆ ವಿವಿಧ ಪೇಪರ್ಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತಹ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅದರ ಕುರಿತಾಗಿ ನಾವು ಇವತ್ತು ನೋಡ್ತೀವಿ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲಿಗೆ ಯಾವ ಯಾವ ಆರ್ಟಿಕಲ್ಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತ ನೋಡಿ, ತದನಂತರ ನಾವು ಆರ್ಟಿಕಲ್ಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಇವತ್ತು ನಾವು ನೋಡ್ತಾ ಇರುವಂತಹ ಆರ್ಟಿಕಲ್ಗಳು ಇಲ್ಲಿದೆ. ಮೊದಲನಿಗೆ ಏನು ಅಂತಂದರೆ, ಈ ಒಂದು ಆಕ್ಸಿಡೆಂಟ್ ಮತ್ತು ಲೈಫ್ ಇನ್ಶೂರೆನ್ಸನ್ನು ಸ್ಕೂಲ್ ಮತ್ತು PU ಸ್ಟೂಡೆಂಟ್ಸ್ಗಳಿಗೆ ಕೊಡಬೇಕು ಅನ್ನುವಂಥದ್ದು ಚೈಲ್ಡ್ ಪ್ರೊಟೆಕ್ಷನ್ ರೈಟ್ಸ್ ಏನಿದೆ ಆ ಕಮಿಷನ್ನು. ಈ ಕಮಿಷನ್ ಹೇಳಿದೆ ಅಂದರೆ, ಈಗ ಸ್ಕೂಲ್ಗಳಲ್ಲಿ ಬಿದ್ದು ಗಾಯ ಆಗುವಂಥದ್ದು ಇರ್ಬೋದು, ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸಿಂದ, ಅಂದರೆ ಈಗ ಹೆಚ್ಚಾಗಿ ಮಳೆ ಬಂದು ಗೋಡೆ ಏನಾದ್ರು ಕುಸಿತು ಅಂದರೆ ಆಗ ಏನಾದ್ರು ಪ್ರಾಣಾಪಾಯ ಆಯಿತು, ಈ ರೀತಿಯಾಗಿ ಆದಾಗ ಅವ್ರಿಗೆ ಆಕ್ಸಿಡೆಂಟ್ ಮತ್ತು ಲೈಫ್ ಇನ್ಶೂರೆನ್ಸ್ನ ಕೊಡಬೇಕು ಅನ್ನುವಂಥ ಒಂದು ಪ್ರಪೋಸಲನ್ನು ಚೈಲ್ಡ್ ಪ್ರೊಟೆಕ್ಷನ್ ಕಮಿಷನ್ ಏನಿದೆ ಇದು ಹೇಳಿದೆ. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ತದನಂತರ ನಿನ್ನೆಯ ಒಂದು ವಿಡಿಯೋದಲ್ಲಿ ನಾವು ಏನು ನೋಡಿದ್ವಿ ಅಂದರೆ, US ಟ್ರೇಡ್ ಡೀಲ್ ಬಗ್ಗೆ ನೋಡಿದ್ವಿ. ಮತ್ತು ಯಾವ ರೀತಿಯಾಗಿ US ಹಾಕ್ತಾ ಇರುವಂತಹ ತೆರಿಗೆ ಏನಿದೆ ಆ ಒಂದು ತೆರಿಗೆಯನ್ನು ಕಡಿಮೆ ಮಾಡಿರೋ ಮುಖಾಂತರ ಭಾರತಕ್ಕೆ ಯಾವ ರೀತಿಯಾದ ಒಂದು ಅಡ್ವಾಂಟೇಜ್ ಆಗಿದೆ ಅಥವಾ ಭಾರತಕ್ಕೆ ಯಾವ ರೀತಿಯಾಗಿ ಉಪಯೋಗ ಆಗಿದೆ ಅನ್ನೋದನ್ನು ನಾವು ನೋಡಿದ್ವಿ. ಇವತ್ತು ನಾವು ಏನು ನೋಡ್ತೀವಿ ಅಂದರೆ, ಅದೇ ಒಂದು ಟ್ರೇಡ್ ಡೀಲ್ ಬಗ್ಗೆ ನೋಡ್ತೀವಿ. ಅಂದರೆ ಏನೇನು ಕಾಂಪೊನೆಂಟ್ಸ್ ಇದೆ ಆ ಟ್ರೇಡ್ ಡೀಲಲ್ಲಿ ಆಗಿರುವಂಥ ಡೀಲಲ್ಲಿ ಇರುವಂಥ ಕಾಂಪೊನೆಂಟ್ಸ್ ಏನು ಅಂತ ನೋಡ್ತೀವಿ ಮೊದಲಿಗೆ. ಎರಡನೇದಾಗಿ ಆ ಒಂದು ಡೀಲ್ ಏನಾಗಿದೆ ಅಥವಾ ಆ ಒಂದು ಟ್ಯಾರಿಫ್ ರಿಡಕ್ಷನ್ ಏನಾಗಿದೆ, ಆ ತೆರಿಗೆಯ ಒಂದು ಕಡಿಮೆ ಮಾಡಿರುವಂಥ ಪರಿಣಾಮ ಕರ್ನಾಟಕದ ಮೇಲೆ ಯಾವ ರೀತಿಯಾಗಿ ಬೀರುತ್ತೆ ಅನ್ನೋದನ್ನು ಇವತ್ತು ನಾವು ನೋಡ್ತೀವಿ. ನಂತರ ಸಾಲಿಡ್ ಫ್ಯೂಯಲ್ ಡಕ್ಟೆಡ್ ರಾಮ್ಜೆಟ್ ಅನ್ನೋದನ್ನ ನಿನ್ನೆ ಟೆಸ್ಟ್ ಮಾಡಿದ್ದಾರೆ. ಸೊ ಇದನ್ನು ಟೆಸ್ಟ್ ಮಾಡುವ ಮುಖಾಂತರ ಅಂದರೆ ಪ್ರಪಂಚದಲ್ಲಿ ನಾವು ನೋಡಿದಾಗ ಕೆಲವು ದೇಶಗಳು ಈ ಒಂದು ಟೆಕ್ನಾಲಜಿ, ಈ ಒಂದು ತಂತ್ರಜ್ಞಾನದಲ್ಲಿ ಏಳ್ಗೆಯನ್ನು ಸಾಧಿಸಿರುವಂಥದ್ದು. ಸೊ ಆ ಒಂದು ಲಿಸ್ಟ್ಗೆ ಭಾರತ ಕೂಡ ಸೇರ್ಪಡೆಯಾಗಿದೆ. ಸೊ ಅದರಿಂದ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಏನು ನೋಡ್ತೀವಿ ಅಂದರೆ, ದಕ್ಷಿಣ ಪಿನಾಕಿನಿ ವಾಟರ್ ಟ್ರಿಬ್ಯುನಲ್ ಏನು ಜಲ ನ್ಯಾಯಾಧಿಕರಣವನ್ನು ಏನು ಸ್ಥಾಪಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆಜ್ಞೆಯನ್ನು ನೀಡಿದೆ ಅಥವಾ ತೀರ್ಪನ್ನು ನೀಡಿದೆ ಅದರ ಕುರಿತಾಗಿ ನಾವು ನೋಡ್ತೀವಿ. ಅಂದರೆ ನಿನ್ನೆ ಯಾಕೆ ಅಂದರೆ ಇದು ನ್ಯೂಸಲ್ಲಿದೆ ಅನ್ನೋದನ್ನು ನೋಡಿದ್ವಿ. ಇವತ್ತು ನಾವು ಏನು ನೋಡ್ತೀವಿ ಅಂತಂದರೆ, ಯಾವ ರೀತಿಯಾಗಿ ಈ ಒಂದು ವಾಟರ್ ಟ್ರಿಬ್ಯುನಲನ್ನು ಫಾರ್ಮ್ ಮಾಡೋದಕ್ಕೆ ಹೇಳಿರುವಂಥ ಒಂದು ತೀರ್ಪೇನಿದೆ ಆ ತೀರ್ಪಿರ್ಬೋದು, ಅಥವಾ ಈ ಒಂದು ವಾಟರ್ ಟ್ರಿಬ್ಯುನಲನ್ನು ಫಾರ್ಮ್ ಮಾಡಿದ್ರೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ, ಇಲ್ಲ ಯಾವ ರೀತಿಯಾಗಿ ಡಿಸಡ್ವಾಂಟೇಜ್ ಅದು, ಇಲ್ಲ ಬೇರೆ ಯಾವ ರೀತಿಯಾಗಿ ಈ ಒಂದು ವಿಷಯವನ್ನು ಸಾಲ್ವ್ ಮಾಡ್ಬೋದು ಅನ್ನೋದರ ಕುರಿತಾಗಿ ನಾವು ನೋಡ್ತೀವಿ. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿದೆ. ಈಗ ಮೊದಲನೇ ಒಂದು ಆರ್ಟಿಕಲ್ಗೆ ಹೋಗೋಣ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಏನಿದೆ ಈ ಒಂದು ಕಮಿಷನ್ ಅಥವಾ ಈ ಒಂದು ಆರ್ಗನೈಸೇಷನ್ನ ಮುಖ್ಯಸ್ಥರಾಗಿರುವಂಥ ತಿಪ್ಪೇಸ್ವಾಮಿ KT ಅಥವಾ ಮೆಂಬರ್ ಅಂತ ಹೇಳ್ಬೋದು. ಇವರು ತಿಪ್ಪೇಸ್ವಾಮಿ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಏನಿದೆ ಅಂತಂದರೆ, ಆಕ್ಸಿಡೆಂಟ್ ಮತ್ತು ಲೈಫ್ ಇನ್ಶೂರೆನ್ಸ್ ಏನಿದೆ ಇದನ್ನು ಶಾಲಾ ಮತ್ತು ಕಾಲೇಜು ಅಂತ ಬಂದಾಗ PU ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಇದು ಕೇರಳ ಮಾದರಿಯಲ್ಲಿ ಅದೇ ಒಂದು ರೀತಿಯಲ್ಲಿ ನಾವು ಕರ್ನಾಟಕದಲ್ಲೂ ಕೂಡ ಅನುಷ್ಠಾನಗೊಳಿಸಬೇಕು ಅಂತ ಅವರು ಕೇಳ್ಕೊಂಡಿದ್ದಾರೆ. ಯಾಕೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಡೈಲಿ ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಾನೆ ಇರ್ತೀವಿ. ಅಂದರೆ ಈಗ ಮಿಡ್ ಡೇ ಮೀಲ್ಗಳ ಒಂದು ಬಿಸಿ ಪಾತ್ರೆಗೆ ಬಿದ್ದು ಮಕ್ಕಳು ಸಾವನ್ನಪ್ಪಿರೋದಿರ್ಬೋದು, ಇಲ್ಲ ಗೋಡೆ ಕುಸಿತದಿಂದ ಸಾವನ್ನಪ್ಪಿರೋದಿರ್ಬೋದು. ಅಂದರೆ ಈಗ ಶಾಲೆಯಲ್ಲಿರ್ತಾರೆ, ಡ್ಯೂ ಟು ಹೆವಿ ರೇನ್ಸ್ ಇರ್ಬೋದು, ಬೇರೆ ಕಾರಣದಿಂದ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಹಳೆಯದಾಗಿರುವಂಥ ಸ್ಕೂಲ್ ಬಿಲ್ಡಿಂಗ್ಗಳಿಂದ ಇರ್ಬೋದು, ಏನಾಗುತ್ತೆ ಅಂತಂದರೆ ಗೋಡೆಗಳು ಬಿದ್ದು ಅದರಿಂದ ಕೂಡ ಹಲವಾರು ಮಕ್ಕಳು ಸಾವನ್ನಪ್ಪಿದ್ದಾರೆ. ಅಷ್ಟೇ ಅಲ್ಲದೆ ಬಸ್ಗಳಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೆ ಅಂತಂದರೆ, ಈಗ ಶಾಲಾ ಕಾಲೇಜು ಬಸ್ಗಳಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲೂ ಕೂಡ ಏನಾದ್ರು ಆಕ್ಸಿಡೆಂಟ್ ಆಗಿ ಸಾವನ್ನಪ್ಪೋದು, ಇಲ್ಲ ಅವ್ರಿಗೇನಾದ್ರು ಇಂಜುರಿ ಆಗುವಂಥದ್ದು, ಈ ರೀತಿಯಾಗಿ ಆಗ್ತಾ ಇರುವಂಥ ಕಾರಣ ಏನಾಗಿದೆ, ಮಕ್ಕಳಿಗೆ ಆಕ್ಸಿಡೆಂಟ್ ಮತ್ತು ಲೈಫ್ ಇನ್ಶೂರೆನ್ಸನ್ನು ನೀಡಬೇಕು ಅನ್ನುವಂಥ ಒಂದು ಡಿಮ್ಯಾಂಡನ್ನು ಇಲ್ಲಿ ಇಟ್ಟಿದ್ದಾರೆ. ಯಾಕೆ ಈ ಒಂದು ಡಿಮ್ಯಾಂಡನ್ನು ಇಟ್ಟಿರೋದು ಅಂತಂದರೆ, ಮೊದಲಿಗೆ ನಾವು ನೋಡಿದಾಗ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಡಿಯಲ್ಲಿ ಏನಾಗುತ್ತೆ ಅಂತಂದರೆ, ಮಕ್ಕಳ ಸೇಫ್ಟಿ, ಮಕ್ಕಳ ಸುರಕ್ಷತೆ ಮತ್ತು ರಕ್ಷಣೆ ಬಂದು ಗವರ್ನಮೆಂಟ್ ಸರ್ಕಾರದ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಂಡರ್ ರೈಟ್ ಟು ಎಜುಕೇಷನ್ ಆ್ಯಕ್ಟ್. ಸೊ ಆ ಒಂದು ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಏನು ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಏನಿದೆ ಅದು ಕೂಡ ಇದನ್ನೇ ಹೇಳುತ್ತೆ. ಮತ್ತು ನ್ಯಾಷನಲ್ ಪಾಲಿಸಿ ಫಾರ್ ಚಿಲ್ಡ್ರನ್ ಏನಿದೆ ಇದು ಕೂಡ ಏನು ಹೇಳುತ್ತೆ ಅಂದರೆ, ಲೈಫ್ ಆ್ಯಂಡ್ ಸೇಫ್ಟಿ ಆಫ್ ಚಿಲ್ಡ್ರನ್ ಏನಿದೆ ಅದು ಸರ್ಕಾರದ ಮುಖ್ಯ ಗುರಿ ಅಥವಾ ಮುಖ್ಯವಾದ ಒಂದು ಡ್ಯೂಟಿ ಅಂತ ಕೂಡ ಇದು ಹೇಳಿದೆ. ಸೊ ಎಲ್ಲ ಒಂದು ಆ್ಯಕ್ಟ್ಗಳು ಇಲ್ಲಿ ಯಾವ್ಯಾವ ಆ್ಯಕ್ಟು, ರೈಟ್ ಟು ಎಜುಕೇಷನ್ನು, ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಮತ್ತು ನ್ಯಾಷನಲ್ ಪಾಲಿಸಿ ಫಾರ್ ಚಿಲ್ಡ್ರನ್ ಏನಿದೆ, ಈ ಮೂರು ಏನು ಹೇಳುತ್ತೆ ಅಂತಂದರೆ, ಮಕ್ಕಳ ಒಂದು ಸುರಕ್ಷತೆ ಏನಿದೆ ಅದು ಸರ್ಕಾರದ ಒಂದು ಕರ್ತವ್ಯವಾಗಿರುತ್ತೆ ಅನ್ನುವಂಥದ್ದನ್ನು ಹೇಳುತ್ತೆ. ಸೊ ಅದೇ ನಿಟ್ಟಿನಲ್ಲಿ ನೋಡಿದಾಗ ಈ ಒಂದು ಇನಿಷಿಯೇಟಿವ್ ಏನು ಕೇಳಿದ್ದಾರೆ ಅಥವಾ ಈ ಒಂದು ಪ್ರಪೋಸಲ್ ಏನು ನೀಡಿದ್ದಾರೆ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಈಗಾಗಲೇ ಹೇಳಿರುವಂಥ ಕಾರಣಗಳಿಂದ.
ಸೊ ಹಾಗಾಗಿ ಕೇವಲ ಒಂದು ಏನಂತೀವಿ ಲೈಫ್ ಇನ್ಶೂರೆನ್ಸ್ ಮಾತ್ರ ಅಲ್ಲ, ಆಕ್ಸಿಡೆಂಟ್ ಆಗಿ ಏನಾದರೂ ಡಿಸೇಬಿಲಿಟಿ ಅಂಗವೈಕಲ್ಯತೆ ಬಂತು, ಇಲ್ಲ ಅಂತಂದರೆ ಅವ್ರಿಗೆ ಏನಾದ್ರು ಇಂಜುರಿ ಆಗಿದೆ ಅಂತಂದರೆ ಅದಕ್ಕೂ ಕೂಡ ಈ ಒಂದು ಕಾಂಪೆನ್ಸೇಷನನ್ನು ನೀಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಮ್ಮ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇದು ಮೇನ್ಲಿ ಮೇನ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ಸ್ಗೆ ಎಲ್ಲಿ ಬರುತ್ತೆ ಅಂದರೆ ಚಿಲ್ಡ್ರನ್ ಅನ್ನುವಂಥ ಟಾಪಿಕ್ಗೆ ಇರ್ಬೋದು, ಇಲ್ಲ ಗವರ್ನೆನ್ಸಲ್ಲಿ ಯಾವ ರೀತಿಯಾಗಿ ಸರ್ಕಾರ ಮಕ್ಕಳ ಒಂದು ಅಭಿವೃದ್ಧಿಗೆ ಸ್ಟೆಪ್ಸನ್ನು ಕ್ರಮಗಳನ್ನು ಯಾವ ರೀತಿಯಾದ ಕ್ರಮಗಳನ್ನು ತಗೊಂಡಿದ್ದಾರೆ ಅನ್ನುವಂಥ ಒಂದು ಕ್ವೆಶನ್ಸ್ ಬಂದಾಗ ಇದನ್ನು ನಾವು ಅಲ್ಲಿ ಕೋಟ್ ಮಾಡ್ಬೋದು. ಈಗಾಗಲೇ ಇದು ಏನಾಗಿದೆ ಅಂತಂದರೆ ಕೇರಳ ಅಲ್ಲಿ ಈ ಒಂದು ಮಾದರಿಯನ್ನು ಅನುಷ್ಠಾನಗೊಳಿಸಿದೆ. ಕೇರಳ ಅಲ್ಲಿ ಅಪ್ ಟು ಕ್ಲಾಸ್ 12th ಅಂದರೆ PUC ಸೆಕೆಂಡ್ PUCವರೆಗೂ ಏನು ಮಾಡಿದ್ದಾರೆ ಅಂದರೆ ಈ ರೀತಿಯಾದ ಆಕ್ಸಿಡೆಂಟ್ ಆ್ಯಂಡ್ ಲೈಫ್ ಇನ್ಶೂರೆನ್ಸನ್ನು ನೀಡಿದ್ದಾರೆ. ಸೊ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಅನುಷ್ಠಾನಗೊಳಿಸಿ ಅನ್ನುವಂಥ ಒಂದು ಏನಂತೀವಿ ರಿಕ್ವೆಸ್ಟನ್ನು ನಾವು ಇಲ್ಲಿ ನೋಡ್ಬೋದಾಗುತ್ತೆ. ಸೊ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಈ ಒಂದು ಆರ್ಟಿಕಲ್ ಬೇಕಾಗುತ್ತೆ. ಅದು ಮೇನ್ಸ್ ಏನಕ್ಕೆ ಅಂತಂದರೆ ಎಕ್ಸಾಂಪಲಲ್ಲಿ ನೀವೆಲ್ಲರೂ ಕೋಟ್ ಮಾಡೋದಕ್ಕೆ ನಮಗೆ ಇದು ಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಒಂದು ಇದು ವಿತ್ ರೆಸ್ಪೆಕ್ಟ್ ಟು ಸ್ಕೂಲಲ್ಲಿ ಏನಾದರೂ ಆದರೆ ಅಂತ, ಇನ್ನೊಂದೇನು ಅಂದರೆ ಚೈಲ್ಡ್ ಪ್ರೊಟೆಕ್ಷನ್ ಇನ್ ಟೂರಿಸಂ ಪಾಲಿಸಿ ಅಂತ ಹೇಳ್ತಾ ಇದ್ದಾರೆ. ಇದೇನು ಅಂತಂದರೆ ಈಗ ಕೆಲವಾರು ಪ್ರವಾಸಿ ತಾಣಗಳಿರ್ತವೆ, ಅಂದರೆ ಈಗ ಜೋಗ ಜಲಪಾತ ಇರ್ಬೋದು, ಹಂಪಿ, ಈ ರೀತಿಯಾದ ಪ್ರವಾಸಿ ತಾಣಗಳಿಂದ ಅಲ್ಲಿ ಹೋದಾಗ ಮಕ್ಕಳಿಗೆ ಏನಾದರೂ ಆಯಿತು ಅಂದರೆ ಈ ಒಂದು ಏನು ಅಪ್ ಟು ಕ್ಲಾಸ್ 12 ಇರುವಂಥ ಮಕ್ಕಳಿಗೆ ಏನಾದರೂ ಆಗಿದೆ ಅಂತಂದರೆ ಅವರಿಗೆ ಅಲ್ಲೂ ಕೂಡ ಈ ರೀತಿಯಾದ ಒಂದು ಆಕ್ಸಿಡೆಂಟ್ ಬಂದರೆ ಲೈಫ್ ಇನ್ಶೂರೆನ್ಸನ್ನು ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಟ್ರೇಡ್ ಡೀಲ್ ಭರ್ಜರಿ ಫಸಲು, ಭಾರತಕ್ಕೆ ಲಾಭ ತಂದ ಅಮೆರಿಕ ಜೊತೆಗಿನ ವ್ಯಾಪಾರ ಬಂದ, ದೇಶದ ರೈತರು ಸಣ್ಣ ಕೈಗಾರಿಕೆ ಉದ್ಯಮಿಗಳಿಗೆ ವರದಾನ. ಸೊ ನಾವು ನಿನ್ನೆ ಒಂದು ವಿಡಿಯೋದಲ್ಲಿ ಏನು ನೋಡಿದ್ವಿ ಅಂತಂದರೆ ಸೈಲೆಂಟಾಗಿ US ಏನು ಮಾಡಿತ್ತು ಅಂದರೆ ಭಾರತದ ಮೇಲೆ ಹೇರ್ತಾ ಇರುವಂತಹ ಒಂದು ತೆರಿಗೆ ಏನಿದೆ, ಭಾರತದಿಂದ ಆಮದಾಗಿರುವಂತಹ ಒಂದು ಪ್ರಾಡಕ್ಟ್ಸ್ಗಳ ಮೇಲೆ ಇದ್ದಂತಹ ತೆರಿಗೆಯನ್ನು ಕಡಿಮೆ ಮಾಡಿತ್ತು. ಎಷ್ಟು? ಆಲ್ಮೋಸ್ಟ್ 50% ಆಗಸ್ಟ್ 2025 ಹಾಕಿತ್ತು. ಇದನ್ನು ತಂದು 18% ಮಾಡಿದೆ. ನಾನು ಇಲ್ಲಿ ನಿನ್ನೆ ಕೂಡ ಮಾತಾಡಿದ್ವಿ ಯಾವ ರೀತಿಯಾಗಿ ಈ ಒಂದು ತೆರಿಗೆಯ ಒಂದು ರಿಡಕ್ಷನ್ ಮಾಡಿರುವಂಥ ಕಾರಣ, ಕಡಿಮೆ ಮಾಡಿರುವಂಥ ಕಾರಣ ಯಾವ ರೀತಿಯಾಗಿ ಪರಿಣಾಮಗಳು ಬೀರುತ್ತೆ ಅನ್ನೋದನ್ನು ಬೇಸಿಕ್ ಆಗಿ ನೋಡಿದ್ವಿ. ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ ಈ ಒಂದು ಟ್ರೇಡ್ ಡೀಲ್ ಏನು ನಡೆದಿದೆ, ಭಾರತ ಮತ್ತು US ನಡುವಿನ ಒಂದು ಟ್ರೇಡ್ ಡೀಲ್ ಏನು ನಡೆದಿದೆ ಇದರ ಕುರಿತಾಗಿ ನಾವು ನೋಡ್ತೀವಿ. ಅಂದರೆ ಯಾವ ಯಾವ ಕ್ಷೇತ್ರಗಳಿಗೆ ಇಲ್ಲಿ ಲಾಭವಾಗುತ್ತೆ ಇದನ್ನೆಲ್ಲ ಕಂಪ್ಲೀಟಾಗಿ ನೋಡ್ತೀವಿ. ಇದಾದ ನಂತರ ಕರ್ನಾಟಕಕ್ಕೆ ಯಾವ ರೀತಿಯಾಗಿ ಇದು ಉಳಿತನ ಮಾಡುತ್ತೆ ಅಥವಾ ಕರ್ನಾಟಕಕ್ಕೆ ಯಾವ ರೀತಿಯಾಗಿ ಇದು ಉಪಯುಕ್ತ ಅನ್ನೋದರ ಕುರಿತಾಗಿ ಕೂಡ ನಾವು ನೋಡ್ತೀವಿ. ಸೊ ಮೊದಲಿಗೆ ಇಲ್ಲಿ ನಾವು ಯಾವ ಯಾವ ವಲಯಗಳಿಗೆ ಇಲ್ಲಿ ಲಾಭ ಆಗಿದೆ, ಯಾವ ಯಾವ ಕ್ಷೇತ್ರಗಳಿಗೆ ಇಲ್ಲಿ ಲಾಭ ಆಗಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಒಂದು ಜವಳಿ ಮತ್ತು ಉಡುಪಿನ ಕ್ಷೇತ್ರಕ್ಕೆ ಇಲ್ಲಿ ಲಾಭ ಆಗಿದೆ. ಈ ಹಿಂದೆ ಏನಾಗಿದೆ ಅಂತಂದರೆ ಅಮೇರಿಕಾ ಎಲ್ಲೆಲ್ಲಿಂದ ಈ ಒಂದು ಟೆಕ್ಸ್ಟೈಲನ್ನು ಇಂಪೋರ್ಟ್ ಮಾಡ್ಕೋತಾ ಇತ್ತು ಅಂದರೆ ಒಂದು ಭಾರತ, ತದನಂತರ ಬಾಂಗ್ಲಾದೇಶ ಮತ್ತು ವಿಯೆಟ್ನಾಂ, ಈ ಮೂರೂ ದೇಶಗಳಿಂದ ಆ್ಯಕ್ಚುಲಾಗಿ USA ಏನು ಮಾಡ್ತಾ ಇದ್ದು ಟೆಕ್ಸ್ಟೈಲ್ಸ್ ಅಥವಾ ಏನು ಈ ಜವಳಿ ಮತ್ತು ಉಡುಪನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ದಿದ್ದು ಅಥವಾ ಆಮದು ಮಾಡ್ಕೋತಾ ಇದ್ದಿದ್ದು. ಈಗ ಭಾರತದ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿರುವಂಥ ಕಾರಣ ಏನಾಗುತ್ತೆ ಅಂತಂದರೆ ಈ ಒಂದು ಏನು ಆಮದನ್ನು ಮಾಡ್ಕೋತಾರೆ, ಭಾರತದಿಂದ ಆಮದು ಮಾಡ್ಕೊತಾ ಇರುವಂಥ ಒಂದು ಟೆಕ್ಸ್ಟೈಲ್ಗಳು ಅಥವಾ ಉಡುಪುಗಳು ಏನಿದೆ ಇದರ ಬೆಲೆ ಕಡಿಮೆ ಆಗುತ್ತೆ. ಎಲ್ಲಿ US ಅಲ್ಲಿ ಇದರ ಪ್ರೈಸ್ ಕಡಿಮೆ ಆಗುತ್ತೆ ಅಥವಾ ಬೆಲೆ ಕಡಿಮೆ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಭಾರತದಲ್ಲಿ ಇರುವಂಥ ಟೆಕ್ಸ್ಟೈಲ್ ಸೆಕ್ಟರ್, ಎಸ್ಪೆಷಲಿ MSME ಸೆಕ್ಟರ್ಗಳಿರ್ಬೋದು, ಇಲ್ಲ ಅಂತಂದರೆ ಏನು ಖಾದಿ ಉಡುಪುಗಳಿರ್ಬೋದು, ಇಲ್ಲ ಬೇರೆ ಯಾವುದೇ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ವಿತ್ ರೆಸ್ಪೆಕ್ಟ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಏನಿದೆ ಅವುಗಳು ಹೆಚ್ಚಿನದಾಗಿ ಎಕ್ಸ್ಪೋರ್ಟನ್ನು ಮಾಡ್ಬೋದು, ರಫ್ತನ್ನು ಮಾಡ್ಬೋದಾಗುತ್ತೆ ಅಮೇರಿಕಾಗೆ. ಆ್ಯಂಡ್ ಆಲ್ಸೋ ಅಮೇರಿಕಾದ ಒಂದು ರೀಟೇಲ್ ಮಾರ್ಕೆಟ್ ಏನಿದೆ ಈ ರೀಟೇಲ್ ಮಾರ್ಕೆಟನ್ನು ಈಸಿಯಾಗಿ ಟಾರ್ಗೆಟ್ ಮಾಡ್ಕೋಬೋದು. ಏಕೆ ಅಂತಂದರೆ ಬೆಲೆಗಳು ಕಡಿಮೆ ಆಗುವಂಥ ಕಾರಣ. ಸೊ ಯಾವಾಗ ಬೆಲೆ ಕಡಿಮೆ ಆಗುತ್ತೆ ಅಲ್ಲಿನ ಕನ್ಸ್ಯೂಮರ್ಗಳು ಏನಿರ್ತಾರೆ US ಅಲ್ಲಿ ಇರುವಂಥ ಕನ್ಸ್ಯೂಮರ್ಗಳು ಅವರು ಹೆಚ್ಚಿನದಾಗಿ ಈ ಒಂದು ಪ್ರಾಡಕ್ಟ್ಸ್ಗಳನ್ನು ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ಅದನ್ನು ಮ್ಯಾಚ್ ಮಾಡಬೇಕಂದ್ರೆ ಆಬ್ವಿಯಸ್ ಆಗಿ ಸಪ್ಲೈ ಕೂಡ ಇನ್ಕ್ರೀಸ್ ಆಗಬೇಕು. ಕರೆಕ್ಟ್ ಅಲ್ವಾ? ಇದು ಎಕಾನಮಿಯ ಬೇಸಿಕ್ ರೂಲ್ ಆಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಭಾರತದಿಂದ ಎಕ್ಸ್ಪೋರ್ಟ್ಗಳು ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಕ್ಷೇತ್ರ. ಎರಡನೇ ಕ್ಷೇತ್ರ ಯಾವುದು ಲಾಭ ಪಡೆಯುತ್ತೆ ಅಂತಂದರೆ ಇಂಜಿನಿಯರಿಂಗ್ ಉತ್ಪನ್ನಗಳು. ಈ ಒಂದು ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಅಂತ ಏನು ಕರಿತೀವಿ, ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು.
ಫಾರ್ ಎಕ್ಸಾಂಪಲ್ ಭಾರತ ಬಂದು ಆಟೋಮೊಬೈಲ್ ಪಾರ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಒಂದು ಮುಂಗೈಯನ್ನು ಹೊಂದಿದೆ ಅಂತ ಹೇಳ್ಬೋದಾಗುತ್ತೆ. ತದನಂತರ ಇಂಡಸ್ಟ್ರಿಯಲ್ ಎಕ್ವಿಪ್ಮೆಂಟ್ಸ್ಗಳು, ಕೈಗಾರಿಕಾ ಯಂತ್ರಗಳು ಅಂತ ಏನು ಕರಿತೀವಿ, ಆ ಎಕ್ವಿಪ್ಮೆಂಟ್ಸ್ಗಳಿರ್ಬೋದು ಅಥವಾ ಆ ಎಕ್ವಿಪ್ಮೆಂಟ್ಸ್ಗಳನ್ನು ಪಾರ್ಟ್ಗಳಾಗಿರ್ಬೋದು, ಇಲ್ಲ ಅಂತಂದರೆ ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರಿಕ್ ಒಂದು ಪಾರ್ಟ್ಗಳು ಏನಿರ್ತವೆ ಅವು, ಈ ರೀತಿಯಾಗಿ ಏನಾಗುತ್ತೆ ಅಂತಂದರೆ ಇಂಥ ಒಂದು ಪಾರ್ಟ್ಗಳ ಒಂದು ಎಕ್ಸ್ಪೋರ್ಟ್ ಏನಿದೆ, ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ ಭಾರತದಿಂದ. ಆ್ಯಂಡ್ ಈ ಒಂದು ಏನು ತೆರಿಗೆ ಅಥವಾ ಸುಂಕವನ್ನು ಏನು ಹಾಕಿದ್ದಾರೆ, ಆ ಒಂದು ಸುಂಕ ರೆಡ್ಯೂಸ್ ಮಾಡಿದ್ದಾರೆ, ಅದರ ಒಂದು ಪರಿಣಾಮ ಈ ಒಂದು ಇಂಜಿನಿಯರಿಂಗ್ ಪ್ರಾಡಕ್ಟ್ಸಲ್ಲಿ ನಾವು ಇಮಿಡಿಯೇಟಾಗಿ ನೋಡ್ಬೋದಾಗುತ್ತೆ. ಯಾಕೆ ಅಂತಂದರೆ ಈಗ ನಾವು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಬಳಸೋದು ಹೆಚ್ಚಿರ್ಬೋದು, ಮತ್ತು ಅಮೆರಿಕಾದಲ್ಲಿ ನಾವು ನೋಡಿದಾಗ ಕಾರುಗಳು ಹೆಚ್ಚಾಗಿರುತ್ತೆ, 2 ವೀಲರ್ಗಿಂತ ಕಾರುಗಳು ಹೆಚ್ಚು, ಮತ್ತು ಇಂಡಸ್ಟ್ರಿಗಳು ಹೆಚ್ಚಾಗಿರುವಂಥ ಕಾರಣ ಏನಾಗುತ್ತೆ ಅಂದರೆ ಈ ಆಟೋಮೊಬೈಲು ಮತ್ತು ಎಲೆಕ್ಟ್ರಿಕ್ನ ಒಂದು ಪ್ರಾಡಕ್ಟ್ಸ್ಗಳು ಏನಿರ್ತವೆ ಇವುಗಳೆಲ್ಲನೂ ಕೂಡ ಅಲ್ಲಿ ಬೇಡಿಕೆ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಆ ಒಂದು ಪಾರ್ಟ್ಸ್ಗಳನ್ನು ಭಾರತ ಹೆಚ್ಚಿನದಾಗಿ ರಫ್ತನ್ನು ಮಾಡ್ಬೋದಾಗುತ್ತೆ. ಇದು ಕೂಡ ಮತ್ತೊಂದು ಕ್ಷೇತ್ರ ಆಯಿತು. ಮತ್ತು ಮೂರನೇದಾಗಿ ನೋಡಿದಾಗ ರಾಸಾಯನಿಕ ಕ್ಷೇತ್ರ, ಎಸ್ಪೆಷಲಿ ಫರ್ಟಿಲೈಸರ್ಸ್ ಅಂತ ನಾವು ಕರಿಬೋದು, ಇಲ್ಲ ಕೆಮಿಕಲ್ಸ್ಗಳು, ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್ನ ಒಂದು ಇಂಡಸ್ಟ್ರಿಗಳು ಏನಿದೆ ಇದು ಕೂಡ ಬಹಳಷ್ಟು ಲಾಭವನ್ನು ಪಡೆಯುತ್ತೆ ಅಂತ ಹೇಳ್ಬೋದು. ಏಕೆ ಅಂತಂದರೆ ಈ ಒಂದು ಕ್ಷೇತ್ರದಲ್ಲಿ ಒಂದು ದೀರ್ಘಕಾಲದ ಒಂದು ಲಾಂಗ್ ಟರ್ಮ್ ಡೀಲನ್ನು ಮಾಡ್ಕೊಂಡಿದ್ದಾರೆ ಭಾರತ ಮತ್ತು ಅಮೇರಿಕಾ. ಸೊ ಆ ಒಂದು ನಿಟ್ಟಿನಲ್ಲಿ ನಮಗೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಾವುದೇ ಒಂದು ರಾಸಾಯನಿಕ ವಲಯದಲ್ಲಿ ಏನೇ ಒಂದು ರಫ್ತು ಅಥವಾ ಆಮದು ಕೂಡ ನಡೆದ್ರೆ ಏನು ನಡೆಯುತ್ತೆ, ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಯಾಕೆ ಅಂತಂದರೆ ಚೈನಾ, ಈಗ USA ಏನಾಗಿದೆ ಅಂತಂದರೆ ಈ ಒಂದು ರಾಸಾಯನಿಕಗಳಿಗಾಗಿ ಚೈನಾ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಸೊ ಚೈನಾ ಮೇಲಿನ ಒಂದು ಡಿಪೆಂಡೆನ್ಸ್ ಅಥವಾ ಚೈನಾ ಮೇಲಿನ ಒಂದು ಅವಲಂಬನೆಯನ್ನು ಕಡಿಮೆ ಮಾಡೋದಕ್ಕೆ ಇಟ್ ಈಸ್ ಅ ವೆರಿ ಗುಡ್ ಸ್ಟೆಪ್ ಅಂತ ಹೇಳ್ಬೋದು. ಸೊ ಅದೇ ಒಂದು ಕಾರಣದಿಂದ ಭಾರತದ ಒಳಗೆ ಈ ಒಂದು ಒಪ್ಪಂದವನ್ನು ಮಾಡ್ಕೊಂಡಿರುವಂಥ ಕಾರಣ, ಇದು ಲಾಂಗ್ ಟರ್ಮಲ್ಲಿ ಇರುವಂಥ ಕಾರಣ ಕೂಡ ಭಾರತಕ್ಕೂ ಇಲ್ಲಿ ಲಾಭ ಆಗುತ್ತೆ. ಯಾಕೆಂದರೆ ಫರ್ಟಿಲೈಸರ್ ಮತ್ತು ಕೆಮಿಕಲ್ ಸೆಕ್ಟರಲ್ಲಿ ಪ್ರೊಡಕ್ಷನ್, ಉತ್ಪಾದಕತೆಯನ್ನು ಹೆಚ್ಚು ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ರಫ್ತನ್ನು ನಾವು ಜಾಸ್ತಿ ಮಾಡಿದಾಗ ನಮ್ಮ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗುತ್ತೆ, ನಮ್ಮ ಒಂದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಇಲ್ಲಿ ಕಡಿಮೆ ಆಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ನಮಗೆ ಇದು ಇಂಪಾರ್ಟೆಂಟ್. ಮತ್ತು ನಾಲ್ಕನೇದಾಗಿ ನೋಡಿದಾಗ ಪ್ರೆಷಿಯಸ್ ಸ್ಟೋನ್ಸ್ಗಳು, ಈ ಒಂದು ಏನು ರತ್ನ ಆಭರಣಗಳಂತ ಏನು ಕರಿತೀವಿ ಅದರಲ್ಲೂ ಕೂಡ ಸುಂಕ ಕಡಿಮೆ ಮಾಡಿರುವಂಥ ಕಾರಣ ಏನಾಗುತ್ತೆ ಅಂತಂದರೆ ಈ ಒಂದು ಏನು ಪ್ರೈಸಸ್ಗಳಿದೆ, ಪ್ರೆಷಿಯಸ್ ಸ್ಟೋನ್ಸ್ ಇರ್ಬೋದು ಇಲ್ಲ ಬೇರೆ ಆಭರಣಗಳ ಮೇಲೆ ಇರುವಂಥ ಪ್ರೈಸ್ ಕೂಡ ಇಲ್ಲಿ ನಮಗೆ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು. ಮತ್ತು ಇನ್ನು ನಾವು ಲಾಸ್ಟಲ್ಲಿ ನೋಡಿದಾಗ ಆಬ್ವಿಯಸ್ ಆಗಿ ಐ ಟಿ ಸೆಕ್ಟರ್ನ ಬಿಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಬೆಂಗಳೂರು ಇಸ್ IT ಕ್ಯಾಪಿಟಲ್ ಆಫ್ ಇಂಡಿಯಾ. ಸೊ ಆ ಒಂದು ದೃಷ್ಟಿಯಲ್ಲಿ ನೋಡಿದಾಗ ನೇರವಾಗಿ ಯಾವುದೇ ರೀತಿಯಾದ ಒಂದು ಒಪ್ಪಂದವನ್ನು ನಾವು ಇಲ್ಲಿ ಮಾಡ್ಕೊಳ್ಳದೇ ಇದ್ರೂ ಕೂಡ ಈ ಎಲ್ಲದರ ಪ್ರಭಾವ ಆಬ್ವಿಯಸ್ ಆಗಿ, ಅಥವಾ ಈ ಒಂದು ಡೀಲ್ನ ಪ್ರಭಾವ ಏನಿದೆ, USA ಮತ್ತು ಭಾರತದ ನಡುವಿನ ಒಂದು ಒಪ್ಪಂದದ ಒಂದು ಪ್ರಭಾವ ಏನಿದೆ IT ಕ್ಷೇತ್ರದಲ್ಲಿ ನಾವು ಕಾಣ್ಬೋದಾಗುತ್ತೆ ಅನ್ನುವಂಥದ್ದು. ಸೊ ಇಷ್ಟು ನಮಗೆ ನಿನ್ನೆಯ ಒಂದು ಡೀಲಲ್ಲಿ ಏನಾಗಿದೆ ಅನ್ನೋದು ಆಯಿತು. ಈಗ ಈ ಒಂದು ಡೀಲ್ ಅಥವಾ ಈ ಒಂದು ಒಪ್ಪಂದದಿಂದ ಕರ್ನಾಟಕಕ್ಕೆ ಯಾವ ರೀತಿಯಾದ ಒಂದು ಪರಿಣಾಮ ಬೀರಿದೆ, ಅಥವಾ ಈ ಒಂದು ಟ್ಯಾರಿಫ್ ರಿಡಕ್ಷನ್ ಏನಾಗಿದೆ ಅಂದರೆ 50% ಸುಂಕದಿಂದ 18% ಸುಂಕಕ್ಕೆ ರೆಡ್ಯೂಸ್ ಮಾಡಿರೋದ್ರ ಕಾರಣ ಕರ್ನಾಟಕಕ್ಕೆ ಯಾವ ರೀತಿಯಾಗಿ ಲಾಭ ಆಗಿದೆ ಅನ್ನೋದನ್ನು ನಾವೀಗ ನೋಡೋಣ. ಟ್ಯಾರಿಫ್ ರಿಡಕ್ಷನ್ ಎಕ್ಸ್ಪೆಕ್ಟೆಡ್ ಟು ಆಕ್ಸಲರೇಟ್ ಸ್ಟೇಟ್ಸ್ ಎಕ್ಸ್ಪೋರ್ಟ್ ಲೆಡ್ ಗ್ರೋತ್, ಸೇಸ್ ಟ್ರೇಡ್ ಕಮ್ಯುನಿಟಿ. ಮೊದಲಿಗೆ ನಮಗೆ ಏನು ಗೊತ್ತಿರಬೇಕು ಅಂದರೆ ಭಾರತದ ಒಂದು ಎಕ್ಸ್ಪೋರ್ಟ್ಸ್ ಅಥವಾ ರಫ್ತಿನಲ್ಲಿ ಕರ್ನಾಟಕದ ಪಾತ್ರ ಏನು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಸೊ ಮೊದಲಿಗೆ ನೋಡಿದಾಗ ಕರ್ನಾಟಕ ಬಂದು ಗಾರ್ಮೆಂಟ್ ಸೆಕ್ಟರಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್. ರಫ್ತು ಇವಾಗ ಗಾರ್ಮೆಂಟ್ಸ್ ಎಕ್ಸ್ಪೋರ್ಟ್ಗಳು ಏನು ನಡೆಯುತ್ತೆ ಆ ಗಾರ್ಮೆಂಟ್ ಎಕ್ಸ್ಪೋರ್ಟ್ಸ್ಗಳಲ್ಲಿ ಕರ್ನಾಟಕ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್. ಸೊ ಹಾಗಾಗಿ ಆ ಒಂದು ಸೆಕ್ಟರ್ ಇರ್ಬೋದು. ಇನ್ನು ನಾವು ನೋಡಿದಾಗ MSME ಕ್ಷೇತ್ರ ಕರ್ನಾಟಕದಲ್ಲಿ ನಾವು ಪ್ರತಿ ಸತಿ ನೋಡಿದಾಗಲೂ ಕೂಡ ಕರ್ನಾಟಕ ಎಲ್ಲಿ ಏನಾಗ್ತಾ ಇದೆ ಅಂತಂದರೆ ಸ್ಟಾರ್ಟಪ್ಗಳು ಹೆಚ್ಚಾಗ್ತಾ ಇದೆ ಒಂದು, ಆ್ಯಂಡ್ ಆಲ್ಸೋ MSMEಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಅದು ಮಹಿಳೆಯರು ಲೀಡ್ ಮಾಡ್ತಾ ಇರುವಂತಹ MSMEಗಳು ಹೆಚ್ಚಾಗ್ತಾ ಇದೆ. ಹಾಗೆ MSMEಗಳು ಕರ್ನಾಟಕದಲ್ಲಿ ಓವರಾಲ್ ಆಗಿ ನೋಡಿದಾಗ ಕೂಡ ಹೆಚ್ಚಿನದಾಗೇ ಇದೆ. ಆ್ಯಂಡ್ ಅದರ ಜೊತೆಗೆ ಆಟೋ ಪಾರ್ಟ್ಸ್ಗಳಿರ್ಬೋದು, ಆಟೋಮೊಬೈಲ್ ಪಾರ್ಟ್ಸ್ಗಳ ಒಂದು ಏನಂತೀವಿ ಮ್ಯಾನುಫ್ಯಾಕ್ಚರಿಂಗಲ್ಲಿ ಇರ್ಬೋದು, ಇಲ್ಲಾಂದರೆ ಫಾರ್ಮಾಸ್ಯೂಟಿಕಲಲ್ಲೂ ಕೂಡ ಕರ್ನಾಟಕ ಮುಂಚೂಣಿಯಲ್ಲಿದೆ. ಇಡೀ ದೇಶದಲ್ಲಿ ನೋಡಿದಾಗ ಫಾರ್ಮಾಸ್ಯೂಟಿಕಲ್ಸಲ್ಲೂ ಕೂಡ ಕರ್ನಾಟಕ ಹೆಚ್ಚಿನದಾಗಿ ಒಂದು ಸಾಧನೆಯನ್ನು ಮಾಡಿದೆ ಅಂತಲೇ ಹೇಳ್ಬೋದು. ಇದೆಲ್ಲದರ ಜೊತೆಗೆ ಏರೋಸ್ಪೇಸ್ ಇಂಜಿನಿಯರಿಂಗಲ್ಲಿ ಇರ್ಬೋದು, ಏರೋಸ್ಪೇಸ್ ಕ್ಷೇತ್ರದಲ್ಲಿ ಇರ್ಬೋದು, ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಇರ್ಬೋದು. ಸೊ ಈ ರೀತಿಯಾಗಿ ಹಲವಾರು ಕ್ಷೇತ್ರಗಳಲ್ಲಿ ಕರ್ನಾಟಕ ಏಳ್ಗೆಯನ್ನು ಕಂಡಿದೆ. ಕರ್ನಾಟಕದ ಪಾಲಿಸಿಗಳು ಏನಿದೆ ಈ ರೀತಿಯಾಗಿ ಎಲ್ಲ ಸೆಕ್ಟರ್ಗಳು, ಎಲ್ಲ ಕ್ಷೇತ್ರಗಳನ್ನು ಇದು ಏನಂತೀವಿ ಟಾರ್ಗೆಟ್ ಮಾಡಿದೆ ಅಂತ ಹೇಳ್ಬೋದು. ಸೊ ಅದೇ ಒಂದು ನಿಟ್ಟಿನಲ್ಲಿ ನೋಡಿದಾಗ ಭಾರತದ ಎಕ್ಸ್ಪೋರ್ಟ್ಸ್ಗೆ ಕರ್ನಾಟಕ ಈ ಎಲ್ಲ ಕ್ಷೇತ್ರಗಳಲ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ.
ಹೀಗಿರುವಾಗ ಏನು 18% ಟ್ಯಾರಿಫ್ ಅಂದರೆ ಕೇವಲ 18%ಗೆ ಬಂದಿರುವಂಥ ಟ್ಯಾರಿಫ್ ಏನಿದೆ, ಇಟ್ ಈಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಯಾಕೆ ಅಂತಂದರೆ, ಈಗ ನೋಡಿ, ಮೊದಲು ಅಮೇರಿಕಾಗೆ ಒಂದು ಗಾರ್ಮೆಂಟ್, ಒಂದು ಶರ್ಟ್ ಹೋಗಬೇಕು ಅಂತಂದರೆ ಅಸ್ಯೂಮ್ 100 ರೂಪೀಸ್ ಇತ್ತು. ಆವಾಗ ತೆರಿಗೆ ಎಷ್ಟಿತ್ತು ಅಂದರೆ 25 to 50% ಒಳಗಡೆ ಇರ್ತಿತ್ತು. ಆ್ಯಂಡ್ ಟೆಕ್ಸ್ಟೈಲ್ ಸೆಕ್ಟರ್ಗೆ ಇಟ್ ಇಸ್ 25. ಸೊ 100 ರೂಪೀಸ್ ಇದ್ದಿದ್ದು 25 ರೂಪೀಸ್ ಟ್ಯಾಕ್ಸನ್ನು ಆ್ಯಡ್ ಮಾಡಿದ್ರೆ 125 ರೂಪೀಸ್ಗೆ ಆ ಶರ್ಟು ಅಮೇರಿಕಾದಲ್ಲಿ ಮಾರ್ತಾ ಇದ್ದಿದ್ದು. ಬಟ್ ಈಗ ಏನಾಗುತ್ತೆ ಅಂತಂದರೆ 100 ರೂಪೀಸು, ಬಟ್ 18 ರೂಪಾಯಿ ಮಾತ್ರ ಇವಾಗ ಇದಾಗುತ್ತೆ. ಏಕೆಂದರೆ 18% GST ಅಂತ, 18% ಟ್ಯಾರಿಫ್ ಅಂತ ಹೇಳಿರುವಂಥ ಕಾರಣ. ಸೊ ಹಾಗೇನಾಗುತ್ತೆ, 118 ರೂಪಾಯಿ ಆಗುತ್ತೆ. ಸೊ ಇಲ್ಲಿ ಪ್ರೈಸ್ ರೆಡ್ಯೂಸ್ ಆಯಿತಾ. ಪ್ರೈಸ್ ರೆಡ್ಯೂಸ್ ಆದಾಗ ಏನಾಗುತ್ತೆ, ಬೆಲೆ ಕಡಿಮೆ ಆದಾಗ ನಾವೇನು ಮಾಡ್ತೀವಿ, ಹೆಚ್ಚಿನದಾಗಿ ಆ ಒಂದು ಪ್ರಾಡಕ್ಟನ್ನು, ಆ ಒಂದು ಉತ್ಪನ್ನವನ್ನು ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಗಾಗಿ ಎಕ್ಸ್ಪೋರ್ಟ್ಸ್ಗಳು ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಕರ್ನಾಟಕದ ಒಂದು ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಏನಿದೆ, ಯಾಕೆಂದರೆ ಕರ್ನಾಟಕದಲ್ಲಿ ಪ್ರೊಡ್ಯೂಸ್ ಆಗುವಂತಹ ಒಂದು ಉತ್ಪನ್ನಗಳು ಏನಿದಾವೆ ಇದರ ಒಂದು ಕ್ವಾಲಿಟಿ ಕೂಡ ಚೆನ್ನಾಗಿದ್ದಾವೆ. ನಮ್ಮ ಒಂದು ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಕರ್ನಾಟಕದಲ್ಲಿ ಯಾವ್ಯಾವ ಒಂದು ಉಪಕರಣಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಅದರ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಇದರಿಂದ ಏನಾಗುತ್ತೆ ಅಂತಂದರೆ, ಆ್ಯಂಡ್ ಆಲ್ಸೋ ಟ್ಯಾರಿಫ್ ಕೂಡ ಕಡಿಮೆ ಆಗಿರುವಂಥ ಕಾರಣ ಕಡಿಮೆ ಪ್ರೈಸಲ್ಲಿ ಒಳ್ಳೆಯ ಕ್ವಾಲಿಟಿ ಸಿಗ್ತಾ ಇದೆ ಅಂತಂದಾಗ ಇದು ಗ್ಲೋಬಲ್ ಕಾಂಪಿಟೇಟಿವ್ನೆಸ್, ಕರ್ನಾಟಕನ ಒಂದು ಗ್ಲೋಬಲ್ ಮಟ್ಟದಲ್ಲಿ ಕಾಂಪಿಟೇಷನಲ್ಲಿ ಇಳಿಸುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ಅಂದರೆ ಕಡಿಮೆ ವೆಚ್ಚದಲ್ಲೇನೆ ಮತ್ತಷ್ಟು ಎನ್ಕರೇಜ್ ಮಾಡುತ್ತೆ. ಈ ಒಂದು ಸೆಕ್ಟರ್ಗಳಲ್ಲಿ ಇರುವಂಥ ಇಂಡಸ್ಟ್ರೀಸ್ಗಳಿಗೆ ಕೂಡ ಏನಂತೀವಿ, ಸಪೋರ್ಟನ್ನು ಮಾಡುತ್ತೆ ಅಥವಾ ಒಂದು ಎನ್ಕರೇಜ್ಮೆಂಟನ್ನು ಕೊಡುತ್ತೆ ಈ ಒಂದು ನಿರ್ಧಾರ, ಈ ಟ್ಯಾರಿಫ್ ರಿಡಕ್ಷನ್. ಇದರಿಂದ ಏನಾಗುತ್ತೆ ಅಂತಂದರೆ ವ್ಯಾಲ್ಯೂ ಲೆಡ್ ಇನೋವೇಷನ್ಗಳು ಮತ್ತಷ್ಟು ಹೆಚ್ಚಾಗುತ್ತೆ. ಒಂದು ಕಡೆ ಕಡಿಮೆ ಪ್ರೈಸಲ್ಲಿ ಕ್ವಾಲಿಟಿ ಪ್ರಾಡಕ್ಟ್ಸನ್ನು ಕೊಡುವಂಥದ್ದು, ಮತ್ತೊಂದು ಬೇರೆ ಬೇರೆ ಇನೋವೇಷನ್ಗಳು, ಹೊಸ ಹೊಸ ಇನೋವೇಷನ್ಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಈಗ ಇನ್ನಷ್ಟು ಕಡಿಮೆ ಪ್ರೈಸಲ್ಲಿ ಮತ್ತಷ್ಟು ಎಫೆಕ್ಟಿವ್ ಆಗಿ ಪ್ರೊಡಕ್ಷನನ್ನು ಯಾವ ರೀತಿಯಾಗಿ ಮಾಡ್ಬೋದು, ಇಲ್ಲ ಕಡಿಮೆ ಟೈಮಲ್ಲಿ ಯಾವ ರೀತಿಯಾಗಿ ಹೆಚ್ಚಿನದಾಗಿ ಪ್ರೊಡಕ್ಷನನ್ನು ಮಾಡ್ಬೋದು, ಈ ರೀತಿಯಾಗಿ ಇನೋವೇಷನ್ಗಳು ಇಲ್ಲ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಕೂಡ ಇದು ನಾಂದಿಯನ್ನು ಹಾಡುತ್ತೆ ಅಂತ ಹೇಳ್ಬೋದಾಗುತ್ತೆ. ಈ ರೀತಿಯಾಗಿ ಭಾರತ ಮತ್ತು USA ನಡುವಿನ ಒಂದು ಒಪ್ಪಂದ ಏನಿದೆ, ಆ ಒಪ್ಪಂದ ಕರ್ನಾಟಕದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ಬೋದು. ಅಂದರೆ ಮುಖ್ಯವಾಗಿ ಎಕ್ಸ್ಪೋರ್ಟ್ಸ್ಗಳನ್ನು ಇಲ್ಲಿ ಹೆಚ್ಚು ಮಾಡುತ್ತೆ. ಕರ್ನಾಟಕದ ಎಕ್ಸ್ಪೋರ್ಟ್ಸ್ ಹೆಚ್ಚಾಯಿತು ಅಂದರೆ ಕರ್ನಾಟಕದ ಒಂದು ಪಾಲ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾಸ್ GDP ಅದು ಕೂಡ ಮತ್ತಷ್ಟು ಹೆಚ್ಚುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಇಂಡಿಯಾ ಎಂಟರ್ಸ್ ಇಲೈಟ್ ಗ್ರೂಪ್ ವಿತ್ ಸಕ್ಸಸ್ಫುಲ್ ಮಿಸೈಲ್ ಟೆಕ್ ಟೆಸ್ಟ್. ಆಕಾಶದಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ, ಪ್ರತಿಷ್ಠಿತ ರಾಷ್ಟ್ರಗಳ ಪಟ್ಟಿಗೆ ಭಾರತ, ಡಕ್ಟೆಡ್ ರಾಮ್ಜೆಟ್ ತಂತ್ರಜ್ಞಾನ ಪರೀಕ್ಷೆ ಯಶಸ್ವಿ. ಸೊ ನಿನ್ನೆ ಏನಾಗಿದೆ ಅಂತಂದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ರಕ್ಷಣಾ ಸಚಿವಾಲಯ ಏನಿದೆ ಇದು ಒಂದು ಟೆಸ್ಟನ್ನು ಕೈಗೊಂಡಿತ್ತು. ರಕ್ಷಣಾ ಸಚಿವಾಲಯದ ಅಂಡರಲ್ಲಿ ಬರುವಂಥ DRDO, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇದೆ, ಇದು ಒಂದು ಟೆಸ್ಟನ್ನು ಕೈಗೊಂಡಿತ್ತು. ಆ ಒಂದು ಪರೀಕ್ಷೆಯಲ್ಲಿ ಏನನ್ನ ಟೆಸ್ಟ್ ಮಾಡಿದ್ದು ಅಂತಂದರೆ ಸಾಲಿಡ್ ಫ್ಯೂಯಲ್ ಡಕ್ಟೆಡ್ ರಾಮ್ಜೆಟ್ ಟೆಕ್ನಾಲಜಿ ಅಂತ ಇದನ್ನ ಕರೀತಾರೆ, SFDR ಟೆಕ್ನಾಲಜಿ ಅಂತ. ಸೊ ಈ ಒಂದು ಟೆಕ್ನಾಲಜಿಯನ್ನು ಹೊಂದಿರುವಂಥ ಒಂದು ಕ್ಷಿಪಣಿಯನ್ನು ಇಲ್ಲಿ ಟೆಸ್ಟ್ ಮಾಡಿರುವಂಥದ್ದು. ಸೊ ಇದರಿಂದ ಏನಾಗಿದೆ, ಇದು ಸಕ್ಸಸ್ಫುಲ್ ಆಗಿರುವಂಥ ಕಾರಣ ಭಾರತ ಪ್ರತಿಷ್ಠಿತ ರಾಷ್ಟ್ರಗಳ ಪಟ್ಟಿಗೆ ಸೇರಿದೆ. ಯಾಕೆಂದರೆ ಕೆಲವು ರಾಷ್ಟ್ರಗಳಲ್ಲಿ ಈ ಒಂದು SFDR ಸಾಲಿಡ್ ಫ್ಯೂಯಲ್ ಡಕ್ಟೆಡ್ ರಾಮ್ಜೆಟ್ ಟೆಕ್ನಾಲಜಿ ಇರುವಂಥದ್ದು ಇಡೀ ಪ್ರಪಂಚದಲ್ಲಿ ಕೆಲವು ದೇಶಗಳ ಹತ್ರ ಅಥವಾ ಕೆಲವು ರಾಷ್ಟ್ರಗಳಲ್ಲಿ ಈ ಒಂದು ತಂತ್ರಜ್ಞಾನವನ್ನು ಬಳಸ್ತಾರೆ. ಆ್ಯಂಡ್ ಈಗ ಭಾರತ ಇದನ್ನು ಸಕ್ಸಸ್ಫುಲ್ ಆಗಿ ಟೆಸ್ಟ್ ಮಾಡಿ ಭಾರತ ಕೂಡ ಆ ಒಂದು ಪಟ್ಟಿಗೆ ಸೇರಿದೆ ಅನ್ನುವಂಥದ್ದು. ಇದು ನಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಒಂದು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡಿದಾಗ ಈ ಒಂದು SFDR ಟೆಕ್ನಾಲಜಿ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಬೇಕು, ಕಂಪ್ಲೀಟಾಗಿ ಇದು ನಮಗೆ ಗೊತ್ತಿರಬೇಕು. ಯಾಕೆ ಅಂತಂದರೆ ಹಲವಾರು ಬಾರಿ ಪ್ರಿಲಿಮ್ಸಲ್ಲಿ ಏನು ಮಾಡ್ತಾರೆ ಅಂತಂದರೆ, ಆ ವರ್ಷದಲ್ಲಿ ಯಾವುದೇ ಒಂದು ಹೊಸದಾದ ತಂತ್ರಜ್ಞಾನವನ್ನು ವಿತ್ ರೆಸ್ಪೆಕ್ಟ್ ಟು ಡಿಫೆನ್ಸ್ ಏನಾದರೂ ಹೊಸದಾಗಿ ಇನೋವೇಟ್ ಮಾಡಿದರೆ ಅದರ ಕುರಿತಾಗಿ ಕ್ವೆಶನ್ಸ್ಗಳನ್ನು ಕೇಳಿರೋದನ್ನು ನಾವು ನೋಡಿದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಟೆಕ್ನಾಲಜಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡಿದಾಗ ಭಾರತದ ರಕ್ಷಣಾ ಕ್ಷೇತ್ರ ಏನಿದೆ, ಡಿಫೆನ್ಸ್ ಸೆಕ್ಟರ್ ಏನಿದೆ, ಯಾವ ರೀತಿಯಾಗಿ ಒಂದು ಬೆಳವಣಿಗೆ ಅಥವಾ ಒಂದು ಏಳಿಗೆಯನ್ನು ಕಾಣ್ತಾ ಇದೆ ಅನ್ನೋದರ ಕುರಿತಾಗಿ ಕ್ವೆಶನ್ಸ್ ಬಂದಾಗ ಆ ಒಂದು ಕ್ವೆಶನ್ಸಲ್ಲಿ ಇದನ್ನು ನಾವು ಸ್ಟೇಟ್ ಮಾಡ್ಬೋದು. ಈ ರೀತಿಯಾಗಿ ಮಾಡ್ತಾ ಇರುವಂಥ ಒಂದು ಹೊಸ ಟೆಕ್ನಾಲಜಿ ಇರ್ಬೋದು, ಇಲ್ಲ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಇರ್ಬೋದು, ಇಲ್ಲ ಆತ್ಮನಿರ್ಭರ್ ಭಾರತ್ ಬಗ್ಗೆ ಏನಾದ್ರು ಕ್ವೆಶನ್ಸನ್ನು ಕೇಳಿದಾಗ ಅಂಥ ಒಂದು ಕ್ವೆಶನ್ಸಲ್ಲಿ ಇದನ್ನು ನಾವು ಕೋಟ್ ಮಾಡಿದಾಗ ಏನಾಗುತ್ತೆ, ನಮ್ಮ ಒಂದು ಆನ್ಸರ್ನ ವ್ಯಾಲ್ಯೂ ಹೆಚ್ಚಾಗುತ್ತೆ. ಇನ್ನೊಂದು ಮೇನ್ಸಲ್ಲಿ ಏನು ಕೇಳ್ಬೋದು ಅಂದರೆ ಡೈರೆಕ್ಟ್ SFDR ಟೆಕ್ನಾಲಜಿ ಬಗ್ಗೆನೇ ಕ್ವೆಶನ್ಸನ್ನು ಕೇಳ್ಬೋದು. ಯಾಕೆಂದರೆ ನಾವು ಮೇನ್ಸ್ ಕ್ವೆಶನ್ಸನ್ನು ನಾವು ನೋಡ್ತಾ ಇದ್ರೆ ಈಗ KS ಎಕ್ಸಾಮಲ್ಲಿ
ಏನು ಮಾಡ್ಬೋದು ಅಂತಂದರೆ ಡೈರೆಕ್ಟಾಗಿ SFDR ಟೆಕ್ನಾಲಜಿ ಅಂದರೆ ಏನು, ಅದರ ಅಪ್ಲಿಕೇಶನ್ಸನ್ನು ತಿಳಿಸಿ, ಇಲ್ಲ ಅದರ ವರ್ಕಿಂಗ್ ಪ್ರಾಸೆಸನ್ನು ತಿಳಿಸಿ, ಈ ರೀತಿಯಾಗಿ ಕ್ವೆಶನ್ಸನ್ನು ಕೇಳ್ಬೋದಾಗುತ್ತೆ. ಸೊ ಹಾಗಾಗಿ ನಾವು ಈ ಒಂದು ಆರ್ಟಿಕಲನ್ನು ನೋಡ್ತಾ ಇದ್ದೀವಿ. ಸೊ ಈಗ ನಮಗೆ ಏನಾಗಿದೆ ಅನ್ನೋದು ಗೊತ್ತಾಗಿದೆ, ಅಂದರೆ ಕರೆಂಟ್ ನ್ಯೂಸ್ ಏನಿದೆ ಅನ್ನೋದು ಗೊತ್ತಾಗಿದೆ. ಈಗ ನಾವು ಈ ಒಂದು SFDR ಟೆಕ್ನಾಲಜಿ ಬಗ್ಗೆ ಇನ್ಫಾರ್ಮೇಷನನ್ನು ನೋಡೋಣ. ಸೊ ಮೊದಲಿಗೆ ನಾವು SFDR ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲೇನು ಹೇಳಿದೆ, ಸಾಯಿಲ್ ಫ್ಯೂಯಲ್ ಡಕ್ಟೆಡ್ ರಾಮ್ಜೆಟ್. ಸೊ ಇಲ್ಲೇನಾಗುತ್ತೆ ಅಂದರೆ ಒಂದು ಸಾಲಿಡ್ ಫ್ಯೂಯಲನ್ನು ಬಳಸ್ತಾ ಇದ್ದಾರೆ ಈ ಒಂದು ಇದರಲ್ಲಿ ರಾಮ್ಜೆಟ್ಟಲ್ಲಿ, ಒಂದು ಪ್ಲಸ್ ಅದು ರಾಮ್ಜೆಟ್ ಆಗಿರುತ್ತೆ. ಓಕೆನಾ, ಇಲ್ಲಿ ಎರಡನ್ನು ಸೇರಿಸಿ ಒಂದು ಪ್ರೊಪಲ್ಷನ್ ಸಿಸ್ಟಮ್ ಆಗಿ ಮಾಡಿರುವಂಥದ್ದು. ಅಂದರೆ ಸಾಲಿಡ್ ಫ್ಯೂಯಲ್ ಮತ್ತು ರಾಮ್ಜೆಟ್ ಇಂಜಿನ್ ಎರಡನ್ನು ಸಂಯೋಜಿಸಿ ಒಂದು ಪ್ರೊಪಲ್ಷನ್ ಸಿಸ್ಟಮನ್ನು ಏನೋ ಸ್ಟಾರ್ಟ್ ಮಾಡಿದ್ದಾರೆ ಅಥವಾ ಸಂಯೋಜಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಅದನ್ನು ನಾವು SFDR ಅಂತ ಕರಿತಾ ಇದ್ದೀವಿ. ಇದು ಫಸ್ಟ್ ಪಾಯಿಂಟು. ಎರಡನೇದಾಗಿ ಏನು ಅಂತಂದರೆ, ಯೂಶಲ್ ಆಗಿ ನಾವು ನೋಡಿದಾಗ ಸಾಮಾನ್ಯ ಕ್ಷಿಪಣಿಗಳು ಅಥವಾ ಮಿಸೈಲ್ಸ್ ಅಂತ ಏನು ಕರಿತೀವಿ, ಈ ಮಿಸೈಲ್ಗಳು ಯಾವ ರೀತಿಯಾಗಿ ವರ್ಕ್ ಮಾಡೋದು ಅಂತಂದರೆ ಸಾಲಿಡ್ ರಾಕೆಟ್ ಮೋಟರನ್ನು ಬಳಸುತ್ತೆ ಇದು. ಓಕೆನಾ, ಸಾಲಿಡ್ ರಾಕೆಟ್ ಮೋಟರನ್ನು ಬಳಸಿ ಇವು ಹಾರುವಂಥದ್ದು. ಯಾವುದು ಮಿಸೈಲ್ಗಳು ಅಂದರೆ ಮೋಟಾರ್ಗಳನ್ನು ಇಲ್ಲಿ ಸಾಲಿಡ್ ರಾಕೆಟ್ ಮೋಟರನ್ನು ಬಳಸುವಂಥದ್ದು. ಆದರೆ ಇದರಲ್ಲಿ ಕೆಲವೊಂದು ಸಮಸ್ಯೆಗಳಿದೆ. ಏನು ಅಂತಂದರೆ, ಮೊದಲಿಗೆ ಇಲ್ಲಿ ಬಳಸುವ ಇಂಧನ ಏನಿದೆ ಅಲ್ವಾ, ಈ ಫ್ಯೂಯಲ್ಲು ಒಂದು ಸತಿ ಅಂಟ್ಕೊಂಡ್ಮೇಲೆ, ಅಂದರೆ ಒಂದು ಸತಿ ಅದು ಹೊತ್ಕೊಂಡ್ರೆ ಅದು ನಿರಂತರವಾಗಿ ಉರಿತಾನೆ ಇರುತ್ತೆ. ಓಕೆನಾ, ಅದೇನಾಗುತ್ತೆ, ಕಂಟಿನ್ಯೂಸ್ ಆಗಿ ಬರ್ನ್ ಆಗ್ತಾನೆ ಇದೆ ಆ ಫ್ಯೂಯಲ್ ಅಂತಂದರೆ ಅದರ ಮೇಲೆ ಇರುವಂತಹ ನಿಯಂತ್ರಣ ಅಥವಾ ಕಂಟ್ರೋಲ್ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಒಂದ್ಸತಿ ಅದು ಹೆಚ್ಚಿನದಾಗಿ ಅಂಟ್ಕೊಂಡ್ಬಿಟ್ರೆ, ಅಂದರೆ ಕಂಪ್ಲೀಟಾಗಿ ಆ ಒಂದು ಫ್ಯೂಯಲ್ ಏನಾದ್ರು ಹೊತ್ಕೊಂಡು ಉರಿಯೋಕ್ಕೆ ಸ್ಟಾರ್ಟ್ ಆದರೆ ಆ ಒಂದು ರಾಕೆಟ್ ಅಥವಾ ಒಂದು ಮಿಸೈಲನ್ನು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಸೊ ಇದೇ ಮುಖ್ಯವಾದ ಒಂದು ಕಾರಣ ಈ ಒಂದು SFDR ತಂತ್ರಜ್ಞಾನವನ್ನು ನಾವು ಏನದು ಇನೋವೇಟ್ ಅಥವಾ ಡಿಸ್ಕವರ್ ಮಾಡೋದಕ್ಕೆ ಅಥವಾ ಡೆವಲಪ್ ಮಾಡೋದಕ್ಕೆ ಅಂತ ಹೇಳ್ಬೋದು. ಸೊ ಈ ಒಂದು ನಾನು ಹೇಳಿದೆ ಕಂಟ್ರೋಲ್ ಕಂಪ್ನಿ ಆಗುತ್ತೆ ಅಂತ. ಅದೇ SFDR ಸಾಲಿಡ್ ಫ್ಯೂಯಲ್ ರಾಮ್ಜೆಟ್ಟಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಸಾಲಿಡ್ ಫ್ಯೂಯಲ್ ಗ್ಯಾಸ್ ಜನರೇಟರನ್ನು ನಾವು ಬಳಸ್ತೀವಿ. ಓಕೆನಾ, ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಇದರಿಂದ ಆ್ಯಕ್ಚುಲ್ ಆಗಿ ಫ್ಯೂಯಲ್ ಜನರೇಟ್ ಆಗೋದು. ಅದರಿಂದ ಏನಾಗುತ್ತೆ ಅಂತಂದರೆ, ಇದು ಒಂದು ಸಾಲಿಡ್ ಫ್ಯೂಯಲ್ ಆಯಿತು. ಇಲ್ಲಿ ಹೇಳಿದೆ ರಾಮ್ಜೆಟ್ಟಲ್ಲಿ ಏನಾಗುತ್ತೆ, ಇದನ್ನ ಏನದು ಆ ಒಂದು ಏನು ಕಂಬಸ್ಟನ್ ಬೇಕಾಗಿರುವಂಥ ಒಂದು ಏನು ಕಂಟೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಆಕ್ಸಿಜನ್ ಟ್ಯಾಂಕನ್ನು ಇದು ತೊಗೊಂಡು ಹೋಗೋಷ್ಟು ಇರೋದಿಲ್ಲ ರಾಮ್ಜೆಟ್ ಅಂತಂದರೆ. ರಾಮ್ಜೆಟ್ಟಲ್ಲಿ ಏನಾಗುತ್ತೆ, ರಾಮ್ಜೆಟ್ ಏನು ಮಾಡುತ್ತೆ, ಅಟ್ಮಾಸ್ಫರಿಕ್ ಆಕ್ಸಿಜನನ್ನು ಬಳಸಿ ಇರುವಂಥ ಒಂದು ಇಂಧನವನ್ನು ಅದು ಇಗ್ನೈಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಕರೆಕ್ಟ್ ಅಲ್ವಾ? ರಾಮ್ಜೆಟ್ನ ನೀವು ಬೇಸಿಕ್ಸಲ್ಲಿ ಓದ್ಕೊಳ್ಳಿ. ರಾಮ್ಜೆಟ್ನ ವರ್ಕಿಂಗ್ ಏನಿದೆ, ರಾಮ್ಜೆಟ್ ಎರಡಿದೆ. ಸೊ ಆ ಎರಡರದ್ದು ಕೂಡ ಡಿಫ್ರೆನ್ಸನ್ನು ಕೂಡ ನೀವು ಸ್ಟ್ಯಾಟಿಕ್ ಪಾರ್ಟಲ್ಲಿ ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ರಾಮ್ಜೆಟ್ಟಲ್ಲಿ ಏನಾಗುತ್ತೆ ಅಂತಂದರೆ, ಆಕ್ಸಿಜನನ್ನು ಹೊತ್ಕೊಂಡು ಹೋಗೋದಿಲ್ಲ. ಈ ಒಂದು ರಾಮ್ಜೆಟ್ಟನ್ನು ಬಳಸುವಂಥ ಯಾವುದೇ ರಾಕೆಟ್ ಆಗಲಿ ಅಥವಾ ಮಿಸೈಲ್ ಆಗಲಿ ಅಲ್ಲಿ ಆಕ್ಸಿಜನ್ ಟ್ಯಾಂಕನ್ನು ಅವ್ರು ತೊಗೊಂಡು ಹೋಗೋದಿಲ್ಲ. ಬದಲಿಗೆ ಈ ಒಂದು ಅಟ್ಮಾಸ್ಫರಿಕ್ ಆಕ್ಸಿಜನ್ ಏನಿರುತ್ತೆ, ಒಂದು ಏನು ಅಟ್ಮಾಸ್ಫಿಯರಲ್ಲಿ ಇರುವಂಥ ಆಕ್ಸಿಜನನ್ನೇ ಬಳಸಿ ಆ ಒಂದು ಫ್ಯೂಯಲನ್ನು ಇಗ್ನೈಟ್ ಮಾಡೋದಕ್ಕೆ ಟ್ರೈ ಮಾಡ್ತವೆ ಈ ಒಂದು ರಾಮ್ಜೆಟ್ ಇಂಜಿನ್ ಬಳಸುವಂಥದ್ದು. ಸೊ ಈಗೇನಾಗಿದೆ ಅಂತಂದರೆ, ಸಾಲಿಡ್ ಫ್ಯೂಯಲ್ ಜೊತೆ ರಾಮ್ಜೆಟ್ಟನ್ನು ಇದು ಮಾಡಿರುವಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಒಂದು ವೇಗ ಹೆಚ್ಚಾಗುತ್ತೆ, ಇದರ ಒಂದು ಇದೇನು ಅಂತಾರೆ, ಇಟ್ ವಿಲ್ ಬಿ ಫಾಸ್ಟರ್. ಎರಡನೇದಾಗಿ ಅದರ ರೇಂಜ್ ಜಾಸ್ತಿ ಆಗುತ್ತೆ. ಮೂರನೇದಾಗಿ ನೋಡಿದಾಗ ಹೆಚ್ಚು ಮ್ಯಾನವರಬಿಲಿಟಿ ಅಂದರೆ ಕಂಟ್ರೋಲಬಿಲಿಟಿ ಏನಿದೆ, ಕಂಟ್ರೋಲ್ ಇದು ಇನ್ಕ್ರೀಸ್ ಆಗುತ್ತೆ. ಸೊ ಈ ಒಂದು ಮೂರು ಮುಖ್ಯ ಕಾರಣಗಳಿಂದ ಈ ಒಂದು ಹೊಸದಾದ SFDR ಟೆಕ್ನಾಲಜಿ ಏನಿದೆ ಇದು ನಮಗೆ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ಇನ್ನು ಈ ಒಂದು SFDRನ ವರ್ಕಿಂಗ್ ಹೇಗೆ ಅಂತ, ಇದು ಆ್ಯಕ್ಚುಯಲ್ ಪ್ರಿನ್ಸಿಪಲ್ ಆಯಿತು. ಅಂದರೆ ಈ ಒಂದು ಕಂಟ್ರೋಲಬಿಲಿಟಿ ಮೊದಲು ಇರ್ತಾ ಇರಲಿಲ್ಲ. ಈಗ ಏನಾಗುತ್ತೆ, ಇದು ರಾಮ್ಜೆಟ್ಟನ್ನು ಬಳಸ್ತಾ ಇರುವಂಥ ಕಾರಣ ಇಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು ಅನ್ನುವಂಥದ್ದು. ಇದು ಮುಖ್ಯವಾಗಿ ಇರುವುದು. ಈಗ ಇದು ವರ್ಕ್ ಯಾವ ರೀತಿಯಾಗಿ ಮಾಡುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟ್. ವರ್ಕಿಂಗ್ ಬಂದು 2 ಫೇಸ್ಗಳಲ್ಲಿ ನಡೆಯುತ್ತೆ. ಓಕೆನಾ, ಮೊದಲನೇ ಫೇಸಲ್ಲಿ ಏನಾಗುತ್ತೆ ಅಂತಂದರೆ, ಇದನ್ನು ನಾವು ಬೂಸ್ಟರ್ ಫೇಸ್ ಅಂತ ಕರಿತೀವಿ. ಬೂಸ್ಟರ್ ಫೇಸ್. ಎರಡನೇ ಫೇಸನ್ನು ನಾವು ರಾಮ್ಜೆಟ್ ಸಸ್ಟೈನರ್ ಫೇಸ್ ಅಂತ ಕರಿತೀವಿ. ರಾಮ್ಜೆಟ್ ಸಸ್ಟೈನರ್ ಫೇಸ್ ಅಂತ. ಸೊ 2 ಫೇಸ್ಗಳು ಇಲ್ಲಿ ಇರುತ್ತೆ ಅನ್ನೋದು. ಮೊದಲನೇ ಫೇಸಲ್ಲಿ ಏನಾಗುತ್ತೆ ಅಂತಂದರೆ, ಇದು ಮೊದಲು ರಾಕೆಟ್ ಬೂಸ್ಟರು ಏನು ಮಾಡುತ್ತೆ ಅಂತಂದರೆ ಮಿಸೈಲನ್ನು ವೇಗವಾಗಿ ಲಾಂಚ್ ಮಾಡುತ್ತೆ. ಓಕೆನಾ, ಇದು ಬೂಸ್ಟರ್ ಫೇಸ್ ಅಂತಂದರೆ ಮಿಸೈಲನ್ನು ಲಾಂಚ್ ಮಾಡೋದು, ಕ್ಷಿಪಣಿಯನ್ನು ಹಾರೋದಕ್ಕೆ ಏನು ಲಾಂಚಿಂಗ್ ಅಂತ ಕರಿತೀವಿ, ಆ ಲಾಂಚ್ ಮಾಡೋ ಫೇಸನ್ನು ನಾವು ಬೂಸ್ಟರ್ ಫೇಸ್ ಅಂತ ಕರಿತೀವಿ. ಸೊ ಇಲ್ಲಿ ಲಾಂಚ್ ಆಗೋಗಿದೆ. ಈಗ ಎರಡನೇ ಫೇಸಲ್ಲಿ ಏನಾಗುತ್ತೆ ಅಂತಂದರೆ, ಈ ರಾಮ್ಜೆಟ್ ಸಸ್ಟೈನರ್ ಫೇಸಲ್ಲಿ ಇಲ್ಲಿ ನಂತರ ಏನಾಗುತ್ತೆ, ಇದು ಫಸ್ಟು ಈ ಬೂಸ್ಟರ್ ಫೇಸಲ್ಲಿ ಬರೀ ಲಾಂಚಿಂಗ್ ಅಷ್ಟೇ. ಓಕೆನಾ, ಲಾಂಚ್ ಆದಮೇಲೆ ಏನು ಕೆಲಸ ಅಂದರೆ ಇಂಧನ ಏನು ಬರ್ನ್ ಆಗಿ
ಇದು ಮಾಡಬೇಕು, ವರ್ಕ್ ಮಾಡಬೇಕು, ಅಥವಾ ಅದು ಮೇಲೇನೆ ಹಾರಾಡಬೇಕು ಅಂದರೆ ಆ ಒಂದು ಸಸ್ಟೈನಬಿಲಿಟಿಯನ್ನು ಮೇಂಟೈನ್ ಮಾಡಬೇಕು ಅಂದರೆ ಏನಿದೆ ಆ ಫೇಸನ್ನು ಇದು ನೋಡುತ್ತೆ. ಒಂದ್ಸತಿ ಲಾಂಚ್ ಆದಮೇಲೆ ಇದು ತನ್ನ ಒಂದು ಕಾರ್ಯವನ್ನು ಆರಂಭಿಸುತ್ತೆ ಅನ್ನುವಂಥದ್ದು. ಸೊ ಫಸ್ಟ್ ಫೇಸು ಬೂಸ್ಟರ್ ಫೇಸು, ಎರಡನೇ ಫೇಸ್ ಬಂದು ರಾಮ್ಜೆಟ್ ಸಸ್ಟೈನರ್ ಫೇಸ್ ಅನ್ನುವಂಥದ್ದು. ನಮಗೆ ಮುಖ್ಯವಾಗುವಂಥದ್ದು ಈ ಒಂದು ರಾಮ್ಜೆಟ್ ಸಸ್ಟೈನರ್ ಫೇಸ್ ಏನಿದೆ ಇದು. ಯಾಕೆಂತಂದ್ರೆ ಇದೇ ಒಂದು ಫೇಸ್ ಅಲ್ಲಿ ಕ್ಷಿಪಣಿ ಹಾರಾಡ್ತಾ ಇರುವಾಗಲೇ ಗಾಳಿಯನ್ನು ಒಳಗೆ ಎಳ್ಕೊಳ್ಳುತ್ತೆ. ಸೊ ಗಾಳಿಯನ್ನು ಒಳಗೆ ಎಳ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿರುವಂತಹ ಇಂಧನ ಬರ್ನ್ ಆಗುತ್ತೆ. ಆ ಇಂಧನ ಬರ್ನ್ ಆಗಿ ಆ ಒಂದು ಮಿಸೈಲ್ ಹಾರಾಡೋದಕ್ಕೆ ಆ ಒಂದು ಶಕ್ತಿ ಏನ್ ಬೇಕೋ ಆ ಶಕ್ತಿಯನ್ನ ನೀಡುವಂಥದ್ದು. ಒಂದು ಇದು ಫಸ್ಟ್ ಪಾಯಿಂಟ್ ಆಯ್ತಾ. ಎರಡನೇ ಪಾಯಿಂಟ್ ಏನು ಅಂತಂದ್ರೆ ಈಗ ನಾನೇನು ಹೇಳಿದೆ, ಇಲ್ಲಿ ಏರನ್ನು ಅಥವಾ ಆಕ್ಸಿಜನ್ ಅನ್ನ ಒಳಗೆ ಎಳ್ಕೊಳುತ್ತೆ ಅಂತ. ಎರಡನೇದಾಗಿ ಏನಾಗುತ್ತೆ ಅಂದ್ರೆ ಇಲ್ಲಿ ನಾವು ಇಟ್ಟಿರುವಂತಹ ಸಾಲಿಡ್ ಫ್ಯೂಯಲ್ಗಳು ಏನಿರ್ತದೆ, ಘನ ಇಂಧನ ಏನಿರುತ್ತೆ, ಇದರ ಜೊತೆ ಈ ಒಂದು ಏರ್ ಮಿಕ್ಸ್ ಆಗಿ ಏನಾಗುತ್ತೆ ಅಂತಂದ್ರೆ ಕಂಬಸ್ಟನ್ ಆಗುತ್ತೆ, ಅಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಆ ಒಂದು ಎನರ್ಜಿಯಿಂದ ಏನಾಗುತ್ತೆ ಅಂತಂದ್ರೆ ಮಿಸೈಲು ಹೆಚ್ಚಿನ ಕಾಲ ದೀರ್ಘಾವಧಿಯಲ್ಲಿ ಮತ್ತೆ ವೇಗವಾಗಿ ಆ ಆಕಾಶದಲ್ಲೇ ಇರೋದಕ್ಕೆ ಇದು ಸಾಧ್ಯ ಮಾಡುತ್ತೆ ಅನ್ನುವಂಥದ್ದು. ಸೊ ಇದು ಎಂಟೈರ್ ಫೇಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಇದಿಷ್ಟು ಏನದು ವರ್ಕಿಂಗ್ ಫೇಸ್ ಆಯಿತು. ಈಗ ನಮಗೆ ಯಾಕೆ SFDR ಯಾಕೆ ಅಂದರೆ ಈಗಾಗಲೇ ಹೇಳಿರೋ ಥರ ಫಾಸ್ಟರ್ ರೇಂಜು ಕೂಡ ಜಾಸ್ತಿ ಆಗುತ್ತೆ, ಕಂಟ್ರೋಲ್ ಕೂಡ ಹೆಚ್ಚಾಗುತ್ತೆ. ಇದೆಲ್ಲದರ ಜೊತೆ ರೇಂಜ್ ಜಾಸ್ತಿ ಆಯಿತು ಅಂತಂದರೆ ಏನಾಗುತ್ತೆ, ಲಾಂಗ್ ಸ್ಟ್ರೈಕ್ ಕೇಪಬಿಲಿಟಿ ಹೆಚ್ಚಾಗುತ್ತೆ. ಲಾಂಗ್ ಸ್ಟ್ರೈಕ್ ಕೇಪಬಿಲಿಟಿ ಅಂತಂದರೆ ಮೊದಲು ಈಗ ಫಾರ್ ಎಕ್ಸಾಂಪಲ್ 100 ಮೀಟರ್ ಅದರ ಒಂದು ರೇಂಜ್ ಇತ್ತು ಅಂದರೆ ಈಗ ಒಂದು 500 ಮೀಟರ್ ಆಗಿದೆ ಅಂದರೆ 500 ಮೀಟರ್ ದೂರದವರೆಗೂ ಈ ಕ್ಷಿಪಣಿಯನ್ನು ನಾವು ಲಾಂಚ್ ಮಾಡ್ಬೋದಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಲಾಂಗ್ ಸ್ಟ್ರೈಕ್ ಕೇಪಬಿಲಿಟಿ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಮತ್ತು ಇದ್ರ ಜೊತೆಗೆ ಫಾಸ್ಟರ್ ಇರುವಂಥ ಕಾರಣ ಏನಾಗುತ್ತೆ, ಇಂಟರ್ಸೆಪ್ಟ್ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಡ್ರೋನ್ ಯಾವುದಾದ್ರೂ ಒಂದು ಸರ್ವೆಲೆನ್ಸ್ ಮಾಡ್ತಾ ಇದೆ ಒಂದು ಭಾರತದ ಬಾರ್ಡರನ್ನು ಅಂತಂದರೆ ಈ ಒಂದು ಕ್ಷಿಪಣಿಯನ್ನು ಲಾಂಚ್ ಮಾಡಿದ್ರೆ ಆ ಒಂದು ಇಂಟರ್ಸೆಪ್ಷನ್ನ ಬೇಗ ಮಾಡ್ಬೋದು, ಅಂದರೆ ಆ ಒಂದು ಡ್ರೋನನ್ನು ವೇಗವಾಗಿ ಹೊಡೆದು ಉರುಳಿಸ್ಬೋದು ಅನ್ನುವಂಥದ್ದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಏನು ಅಂತಂದರೆ ಕಂಟ್ರೋಲ್ ಹೆಚ್ಚಾಗುತ್ತೆ. ಕಂಟ್ರೋಲ್ ಹೆಚ್ಚಾಗುವಂಥ ಕಾರಣ ಯಾವುದೇ ರೀತಿಯಾಗಿ ಟಾರ್ಗೆಟನ್ನು ಮಿಸ್ ಮಾಡೋದಕ್ಕೆ ನಾವು ಸಾಧ್ಯ ಇರೋದಿಲ್ಲ ಅನ್ನುವಂಥದ್ದು. ಸೊ ಈ ಒಂದು ಸಾಧನೆಯಿಂದ ಭಾರತ ಏನಾಗಿದೆ ಅಂತಂದರೆ ಮೊದಲು USA, ಫ್ರಾನ್ಸ್ ಮತ್ತು ರಷ್ಯಾ ಇವುಗಳ ಒಂದು ಪಟ್ಟಿಗೆ ಭಾರತ ಸೇರಿದೆ ಅನ್ನುವಂಥದ್ದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಪೆನ್ನಾರ್ ಜಲವ್ಯಾಜ್ಯಕ್ಕೆ ನ್ಯಾಯಾಧೀಕರಣ ಸರ್ಕಾರ ಸಂಸದರ ವೈಫಲ್ಯವೇ ಅನ್ನುವಂಥ ಒಂದು ಕ್ವೆಶನ್ ಮಾರ್ಕನ್ನು ಹಾಕಿದ್ದಾರೆ. ಸೊ ನಿನ್ನೆ ನಾವು ನೋಡಿದ್ವಿ ಪೆನ್ನಾರ್ ಒಂದು ರಿವರ್ ಇಶ್ಯೂ ಏನಾಗಿದೆ, ಇದಕ್ಕೆ ತಮಿಳುನಾಡು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿತ್ತು. ಸೊ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ ಇದಕ್ಕೂ ಕೂಡ ಒಂದು ಜಲ ನ್ಯಾಯಾಧೀಕರಣ ಏನಿದೆ ಇದನ್ನು ನಾವು ನಿರ್ಮಿಸಿ ಅಂತ ಹೇಳಿದ್ದಾರೆ. ಸೊ ಇದು ಇವಾಗ ಆ್ಯಕ್ಚುಲ್ ಆಗಿ ನಡೆದಿರುವಂಥದ್ದು. ಇಲ್ಲಿ ನಾವು ಈ ಒಂದು ಆರ್ಟಿಕಲಲ್ಲಿ ಏನು ನೋಡ್ತಾ ಇದ್ದೀವಿ ಅಂತಂದರೆ ಈಗ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯಾದ ಒಂದು ನ್ಯಾಯಾಧೀಕರಣ ಅಥವಾ ವಾಟರ್ ಟ್ರಿಬ್ಯುನಲನ್ನು ಫಾರ್ಮ್ ಮಾಡಿರೋದಲ್ಲ. ಈ ಹಿಂದೆ ನಾವು ನೋಡಿದ್ರೆ ಒಂದು ಕಾವೇರಿ ವಾಟರ್ ಟ್ರೈಬ್ಯುನಲ್ ಇದೆ, ತದನಂತರ ಕೃಷ್ಣ ವಾಟರ್ ಟ್ರೈಬ್ಯುನಲ್ ಇದೆ, ತದನಂತರ ಮಹದಾಯಿ ವಾಟರ್ ಟ್ರೈಬ್ಯುನಲ್ ಕೂಡ ಇದೆ. ಈ 3 ವಾಟರ್ ಟ್ರೈಬ್ಯುನಲ್ಗಳಿದ್ದಾವೆ, ಕರೆಕ್ಟ್ ಅಲ್ವಾ? ಇದರಲ್ಲಿ ಕಾವೇರಿದ ಒಂದು ವಾಟರ್ ಟ್ರೈಬ್ಯುನಲ್ ಕೊಟ್ಟಿರುವಂಥ ತೀರ್ಪನ್ನು ಕರ್ನಾಟಕ ಕ್ಲೀನಾಗಿ ಆಕ್ಸೆಪ್ಟ್ ಮಾಡಿದೆ ಆ್ಯಂಡ್ ಇದರಲ್ಲಿ ಕರ್ನಾಟಕಕ್ಕೆ ಜಯ ಕೂಡ ಸಿಕ್ಕಿದೆ ಅನ್ನೋದು ನಮಗೆ ಗೊತ್ತಿದೆ. ಇನ್ನು ಕೃಷ್ಣ ಮತ್ತು ಮಹದಾಯಿಗೆ ಬಂದಾಗ ಇಲ್ಲಿ ಕೊಟ್ಟಿರುವಂಥ ತೀರ್ಪು ಏನಿದೆ ಅಷ್ಟಾಗಿ ನಮಗೆ ಇದು ಸರಿ ಅನಿಸಿಲ್ಲ ಆ್ಯಂಡ್ ಕರ್ನಾಟಕ ಈ ತೀರ್ಪುಗಳನ್ನು ಕೂಡ ಒಪ್ಪಿಲ್ಲ ಇನ್ನು. ಸೊ ಅದು ನಮಗೆ ಸದ್ಯಕ್ಕೆ ಪ್ರಾಬ್ಲಮ್ ಆಗಿರೋದು. ಆ್ಯಂಡ್ ಆಲ್ಸೋ ವಿತ್ ರೆಸ್ಪೆಕ್ಟ್ ಟು ಮೇಕೆದಾಟು ಪ್ರಾಜೆಕ್ಟ್ ಅಡಿಯಲ್ಲೂ ಕೂಡ ನಾವು ಕೆಲವಷ್ಟು ಏನಂತೀವಿ ಅಪೋಸಿಷನನ್ನು ನೋಡ್ತಾ ಇದ್ದೀವಿ ಅಲ್ವಾ. ಹೀಗಿರುವಾಗ ವಾಟರ್ ಟ್ರೈಬ್ಯುನಲ್ಗಳನ್ನೇ ಏನು ಫಾರ್ಮ್ ಮಾಡಿದ್ದಾರೆ ಇದರಲ್ಲಿ ಕರ್ನಾಟಕಕ್ಕೆ ಸಿಕ್ಕಿರುವಂಥ ಸಕ್ಸಸ್ ಅಥವಾ ಏನು ಕರ್ನಾಟಕಕ್ಕೆ ಸಿಕ್ಕಿರುವಂಥ ಜಯ ಇಲ್ಲಿ ಕಡಿಮೆ ಅಂತಾನೆ ನಾವು ಹೇಳ್ಬೋದು, ಕರೆಕ್ಟ್ ಅಲ್ವಾ? ಏಕೆಂದರೆ ಈ 3 ಇಶ್ಯೂಗಳು ಇನ್ನೂ ನಡೀತಾನೆ ಇದೆ, ಇಲ್ಲಿ ಜಯ ಇಲ್ಲ. ಸೊ ಏನಾಗುತ್ತೆ ಇದರಿಂದ ಅನ್ನುವಂಥದ್ದನ್ನು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈ ರೀತಿಯಾಗಿ ಆದಾಗ ಏನಾಗುತ್ತೆ, ನಮ್ಮ ಯಾವುದೇ ಪ್ರಾಜೆಕ್ಟ್ಗಳಿರ್ಬೋದು, ಈಗ ಮೇಕೆದಾಟು ಪ್ರಾಜೆಕ್ಟಲ್ಲಿ ಏನು ಮಾಡ್ತಾ ಇರೋದು, ಬೆಂಗಳೂರಿಗೆ ಕುಡಿಯುವ ನೀರನ್ನು ಕೊಡಬೇಕು ಅನ್ನುವಂಥದ್ದು. ಸೊ ಈ ಪ್ರಾಜೆಕ್ಟ್ ಇವಾಗ ಅರ್ಧಕ್ಕೆ ನಿಂತಿದೆಯಾ, ಮುಂದೆ ಹೋಗಿಲ್ಲ. ಇನ್ನು ನಾವು ಮಹದಾಯಿ ವಾಟರ್ ಟ್ರೈಬ್ಯುನಲನ್ನು ನೋಡೋಕೆ ಹೋದರೆ ಅಲ್ಲಿ ಕಳಸಾ ಬಂಡೂರಿ ಪ್ರಾಜೆಕ್ಟ್ ಏನು ನಾವು ಕರ್ನಾಟಕ ಮಾಡಿತ್ತು, ಮಲಪ್ರಭಾ ನದಿಯ ನೀರನ್ನು ಹರಿಸಬೇಕು ಅನ್ನುವಂಥ ನಿರ್ಧಾರ ಏನಿತ್ತು ಕಳಸಾ ಬಂಡೂರಿ ಪ್ರಾಜೆಕ್ಟ್ ಅಡಿಯಲ್ಲಿ, ಅದು ಕೂಡ ಈಗ ಸ್ಟಾಪ್ ಆಗಿದೆಯಾ. ಇನ್ನು ಕೃಷ್ಣಾಗೆ ಬಂದರೆ ಕೃಷ್ಣ ಮೇಲ್ದಂಡೆ ಪ್ರಾಜೆಕ್ಟ್ ಇರ್ಬೋದು, ಇಲ್ಲ ಆಲ್ಮಟ್ಟಿಯ ಒಂದು ಎತ್ತರವನ್ನು ಹೆಚ್ಚಿಸಬೇಕು ಅನ್ನುವಂಥ ಒಂದು ನಿರ್ಧಾರ ಏನಿದೆ ಅದು ಕೂಡ ಇವಾಗ ಸದ್ಯಕ್ಕೆ ಸ್ಟಾಪ್ ಆಗಿದೆಯಾ. ಸೊ ಈ ರೀತಿಯಾಗಿ ಏನಾಗ್ತಾ ಇದೆ ಅಂತಂದರೆ ವಾಟರ್ ಟ್ರೈಬ್ಯುನಲ್ಗಳಿಗೆ ಹೋದಾಗ ಅಲ್ಲಿ ಸಾಲ್ವ್ ಆಗುವಂಥ ಒಂದು ಟೈಮ್ ಏನಾಗುತ್ತೆ, ಟೈಮ್ ಪೀರಿಯಡು ಹೆಚ್ಚೇ ಆಗ್ತಾ ಹೋಗುತ್ತೆ.
ಸೊ ಇದರಿಂದ ಏನಾಗುತ್ತೆ, ಯಾವುದೇ ರೀತಿಯಾದ ಒಂದು ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ಗಳು ಇಲ್ಲಿ ಏನಂತೀವಿ ಡಿಲೇಯನ್ನು ನೋಡ್ತವೆ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ? ಈಗ ಬೆಂಗಳೂರಿಗೆ ಡ್ರಿಂಕಿಂಗ್ ವಾಟರ್ ಬೇಕು, ಇಲ್ಲಿ ಕಳಸಾ ಬಂಡೂರಿ ಪ್ರಾಜೆಕ್ಟಿಂದನೂ ಅಲ್ಲಿರುವಂಥ ಜನರಿಗೆ ಬೇಕಾಗಿರುವ ನೀರಿನ ಒಂದು ಸಮಸ್ಯೆ ತೀರ್ತಾ ಇತ್ತು. ಬಟ್ ಈಗ ಅದು ನಿಂತೋಗಿದೆ. ಆಲ್ಮಟ್ಟಿ ಡ್ಯಾಮ್ದು ಇದೇ ಪ್ರಾಬ್ಲಮ್ ಆಗಿದೆ. ಸೊ ಈ ರೀತಿಯಾದಾಗ ಏನಾಗುತ್ತೆ, ನಾವು ವಾಟರ್ ಟ್ರೈಬ್ಯುನಲ್ಗಳಿಗೆ ಹೋಗಬಾರ್ದು. ಅಂದರೆ ಒಂದು ನ್ಯಾಯಾಧೀಕರಣಗಳು ಅಲ್ಲಿ ಹೋದಾಗ ಏನಾಗುತ್ತೆ, ಅವು ಸರ್ವೆ ಮಾಡಬೇಕು, ಆಮೇಲೆ ಆ ಒಂದು ಡಿಸಿಷನನ್ನು ಕೊಡೋದಿರ್ಬೋದು. ಅಂದರೆ ಸರ್ವೆಗಳು ಕೂಡ ಅವು ಹಂತದಲ್ಲಿ ಸರ್ವೆಗಳನ್ನು ಮಾಡಬೇಕಾಗುತ್ತೆ. ತದನಂತರ ಯಾಕೆ ಅಂತಂದರೆ ಇವೆಲ್ಲ ಇಲ್ಲಿ ಹರಿಯುವಂಥ ನದಿಗಳು ಎಲ್ಲಾನು ಸೀಸನಲ್ ರಿವರ್ಸ್, ಕರೆಕ್ಟ್ ಅಲ್ವಾ? ಸೊ ಈಗಿರುವಂಥ ಕಾರಣ ಏನಾಗುತ್ತೆ, ಪ್ರತಿಯೊಂದು ಸೀಸನಲ್ಲಿ ಎಷ್ಟು ನೀರಿನ ಹರಿವಿದೆ, ಎಷ್ಟು ನೀರಿನ ಹೊರ ಹೋಗುವಿಕೆ ಇದೆ, ಇವೆಲ್ಲನೂ ಅವರು ಸರ್ವೆ ಮಾಡಬೇಕು. ಅಂದರೆ ಆ ಒಂದು ಕಾಲ ಏನಿದೆ, ಆ ಸರ್ವೆಗಳಿಗೆ ತಗೊಳ್ಳುವಂಥ ಕಾಲ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅದಾದಮೇಲೆ ತೀರ್ಪನ್ನು ಕೊಡೋದಕ್ಕೆ ಎಷ್ಟೋ ವರ್ಷಗಳ ಕಾಲ ಬೇಕಾಗುತ್ತೆ. ಇದನ್ನು ನಾವು ಕಾವೇರಿ ವಾಟರ್ ಟ್ರೈಬ್ಯುನಲಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಸೊ ಈಗಿರುವಂಥ ಕಾರಣ ಏನಾಗುತ್ತೆ, ಯಾವುದೇ ರೀತಿಯಾದ ಒಂದು ಪ್ರಾಜೆಕ್ಟ್ಗಳು ಅಲ್ಲಿ ಡಿಲೇ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತವೆ. ಈಗ ಇನ್ನು ಪೆಣ್ಣಾರ್ ವಿಷಯಕ್ಕೆ ಬಂದರೆ ಏನಾಗುತ್ತೆ ಅಂದರೆ, ಪೆಣ್ಣಾರ್ ವಿಷಯದಲ್ಲಿ ತಮಿಳ್ನಾಡು ಏನು ಹೇಳಿದೆ ಅಂತಂದರೆ, ಈಗಾಗಲೇ ನಾವು ಪೆಣ್ಣಾರ್ ರಿವರ್ ಬಗ್ಗೆ ನೋಡಿದ್ದೀವಿ. ಸೊ ನಾನು ಮತ್ತೆ ಇಲ್ಲಿ ಡಿಸ್ಕಸ್ ಮಾಡಲ್ಲ. ನಿಮಗೆ ಬೇಕು ಅಂತಲೇ ನಿನ್ನೆ ವಿಡಿಯೋಗೆ ಹೋಗಿ ಒಂದ್ಸತಿ ಅದನ್ನ ರಿವೈಸ್ ಮಾಡ್ಕೊಳ್ಳಿ. ಇಲ್ಲಿ ಪೆಣ್ಣಾರ್ ಇಶ್ಯೂ ಏನು ಅಂತಂದರೆ, ತಮಿಳ್ನಾಡು ಏನು ಮೊರೆ ಹೋಗಿರೋದು ಅಂತಂದರೆ, ಮೊದಲನೇದಾಗೆ ಮಾರ್ಕಂಡೇಯ ಡ್ಯಾಮ್ ಬಗ್ಗೆ ಏನು ಡ್ಯಾಮ್ ಕಟ್ತಾ ಇದ್ರೆ ಅದರಿಂದ ತಮಿಳುನಾಡಿಗೆ ಬರಬೇಕಾಗಿರುವಂಥ ನೀರು ಇಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಎರಡನೇದಾಗಿ ವರ್ತೂರು ಕೆರೆಯ ಹತ್ರನೂ ಅಲ್ಲಿ ನರಸಾಪುರ ಟ್ಯಾಂಕ್ ಏನಿದೆ ಅದಕ್ಕೆ ತಿರುಗಿಸ್ತೀವಿ ಅಂತ ಹೇಳಿದ್ದಾರೆ. ವರ್ತೂರ್ ಲೇಕಿಂದ ನರಸಾಪುರ ಲೇಕ್ಗೆ ನೀರನ್ನು ಡೈವರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲೂ ಕೂಡ ನಮಗೆ ಅದರಿಂದ ಕೂಡ ನೀರಿನ ಹರಿವು ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಮೂರನೇದಾಗಿ ಎಲೆಮಲ್ಲಪ್ಪ ಚೆಟ್ಟೆಕೆರೆ ಏನಿದೆ ಅದರಿಂದ ಹೊಸಕೋಟೆವರೆಗೆ ನೀರು ಹರಿಸುವ ಏತ ನೀರಾವರಿ ಯೋಜನೆ ಇದೆ, ಅದರಿಂದ ಕೂಡ ನೀರು ಕಡಿಮೆ ಆಗುತ್ತೆ. ತದನಂತರ ಬ್ಯಾಲಹಳ್ಳಿ ಗ್ರಾಮದಲ್ಲಿ ಪೆನ್ನಾರ್ ನದಿಯಿಂದ ನೀರನ್ನು ಪಂಪ್ ಮಾಡೋದಕ್ಕೆ ನಾವು ಕರ್ನಾಟಕ ಟ್ರೈ ಮಾಡ್ತಾ ಇದೆ. ಸೊ ಅದರಿಂದ ತಮಿಳ್ನಾಡಿಗೆ ನೀರು ಬರೋದಿಲ್ಲ ಅನ್ನುವಂಥದ್ದು. ಮತ್ತು ಐದನೇದಾಗಿ ಪೆನ್ನಾರ್ ನದಿ ನೀರನ್ನು ತಟ್ನೂರು ಗ್ರಾಮದಿಂದ ಪಂಪ್ ಮಾಡುವ ಯೋಜನೆ ಏನಿದೆ. ಸೊ ಈ 5 ಯೋಜನೆಗಳು ಏನಿದೆ, ಈ 5 ಯೋಜನೆಗಳಿಂದ ತಮಿಳುನಾಡಿಗೆ ನೀರು ಕಡಿಮೆ ಆಗುತ್ತೆ, ನೀರಿನ ಹರಿವು ಕಡಿಮೆ ಆಗುತ್ತೆ ಅನ್ನುವಂಥದ್ದು ತಮಿಳುನಾಡಿನ ಒಂದು ವಾದ ಆಗಿದೆ. ಈ ಒಂದು ಆರ್ಟಿಕಲಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ತಮಿಳುನಾಡು ಇಷ್ಟೆಲ್ಲ ವಿರೋಧವನ್ನು ವ್ಯಕ್ತಪಡಿಸಿದೆ. ಇಲ್ಲಿ ಏನು ಮಾಡ್ಬೋದಿತ್ತು, ರಾಜ್ಯ ಸರ್ಕಾರ ಏನು ಮಾಡ್ಬೋದಿತ್ತು ಅಂತಂದರೆ, ಒಂದು ಕೇಂದ್ರ ಸರ್ಕಾರದ ಜೊತೆ ಮಾತುಕತೆಯನ್ನು ನಡೆಸಿ ಸುಪ್ರೀಂ ಕೋರ್ಟ್ಗೆ ಒಂದು ಒತ್ತಡವನ್ನು ಹಾಕಬೇಕಿತ್ತು. ಇದು ನಾವು ಪರ್ಸ್ನಲ್ ಆಗಿ ನಾವು ಸಾಲ್ವ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಯಾವುದೇ ತೀರ್ಪನ್ನು ಅಥವಾ ವಾಟರ್ ಟ್ರೈಬ್ಯುನಲನ್ನು ಫಾರ್ಮ್ ಮಾಡುವ ಅಗತ್ಯ ಇಲ್ಲ ಅನ್ನುವಂಥದ್ದು ಒಂದು ಆಪ್ಷನ್ ಇತ್ತು. ಎರಡನೇ ಆಪ್ಷನ್ ಏನು ಅಂತಂದರೆ, ಈ ಒಂದು ತಮಿಳ್ನಾಡನ್ನು ಕೋರ್ಟ್ಗೆ ಹೋಗೋದಕ್ಕೆ ಬಿಡ್ದಿರ ರಾಜ್ಯಗಳು ಪರಸ್ಪರವಾಗಿ ಮಾತುಕತೆಯನ್ನು ಮಾಡಿ ಈ ಒಂದು ಇಶ್ಯೂವನ್ನು ಸಾಲ್ವ್ ಮಾಡ್ಕೋಬೋದಿತ್ತು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಇರುವಂಥ ಟೈಮ್ ಡಿಲೇಗಳು ಇವಾಗ ಫಸ್ಟು ಬರೀ ಈಗ ಸದ್ಯಕ್ಕೆ ತೀರ್ಪನ್ನು ನೀಡಿದ್ದಾರೆ. ಆ ತೀರ್ಪನ್ನು ನೀಡಿರೋದಷ್ಟೇ. ಫಸ್ಟಿಗ ಆ ಒಂದು ನ್ಯಾಯಾಧೀಕರಣ ಫಾರ್ಮ್ ಆಗಬೇಕು, ಅದನ್ನು ಸ್ಥಾಪಿಸಬೇಕು, ತದನಂತರ ಅಲ್ಲಿ ಸದಸ್ಯರನ್ನು ನೇಮಕ ಮಾಡಬೇಕು, ಅದಾದಮೇಲೆ ಸರ್ವೆಗಳನ್ನು ಮಾಡಬೇಕು. ಸೊ ಇದಕ್ಕೆಲ್ಲ ಏನಾಗುತ್ತೆ, ವರ್ಷಾನುಗಟ್ಟಲೆ ಆಗುತ್ತೆ. ಸೊ ಆ ವರ್ಷಾನುಗಟ್ಟಲೆಯಲ್ಲಿ ಈ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗಳನ್ನು ನಿಲ್ಲಿಸಬೇಕಾಗುತ್ತೆ ಅಲ್ವಾ? ಸೊ ಹಾಗಾಗಿ ಈ ಒಂದು ವಿಷಯವನ್ನು ರಾಜ್ಯ ಸರ್ಕಾರ ಈ ರೀತಿಯಾಗೂ ಕೂಡ ಹ್ಯಾಂಡಲ್ ಮಾಡ್ಬೋದಿತ್ತು ಅನ್ನುವಂಥದ್ದು ಈ ಒಂದು ಆರ್ಟಿಕಲಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಆರ್ಟಿಕಲ್ನ ನಾವು ಮತ್ತಷ್ಟು ಡಿಸ್ಕಸ್ ಮಾಡೋಣ. ಅಂದರೆ ಇದು ವಿವಿಧ ಪಾಯಿಂಟ್ ಆಫ್ ವ್ಯೂಗಳನ್ನು ನಾವು ತಿಳ್ಕೊಬೇಕಾಗತ್ತೆ. ಯಾಕೆ ಅಂತಂದರೆ, ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾವು ನೋಡಿದಾಗ ಈ ರೀತಿಯಾದ ಕ್ವೆಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಈ ಒಂದು ಏನು ಪೆನ್ನಾರ್ ವಾಟರ್ ಟ್ರೈಬ್ಯುನಲನ್ನು ಫಾರ್ಮ್ ಮಾಡಿದ್ದಾರೆ, ಇದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಮತ್ತು ಇದನ್ನು ಬಿಟ್ಟು ಯಾವ ರೀತಿಯಾಗಿ ಸ್ಟೆಪ್ಸನ್ನು ತಗೋಬೋದು, ಈ ರೀತಿಯಾಗಿ ಕ್ವೆಶನ್ಸ್ ಏನಾದ್ರು ಬಂದರೆ ಅದು ಒಂದು ಅನಾಲಿಟಿಕಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಈ ಒಂದು ಆರ್ಟಿಕಲನ್ನು ನೋಡಬೇಕಾಗತ್ತೆ. ಸೊ ಇಲ್ಲಿ ಮೇಜರ್ ಆಗಿ ಹೇಳಿರುವುದು ಇಷ್ಟೇ, ಏನು ಅಂತಂದರೆ ವಾಟರ್ ಟ್ರೈಬ್ಯುನಲ್ಸ್ಗೆ ಹೋಗೋದಕ್ಕೆ ಬದಲಾಗಿ ರಾಜ್ಯ ಸರ್ಕಾರ ಏನು ಮಾಡ್ಬೋದಿತ್ತು ಅಂದರೆ, ಒಂದು ಕೇಂದ್ರ ಸರ್ಕಾರದ ಜೊತೆ ಮಾತುಕತೆಯನ್ನು ನಡೆಸಿ ಈ ರೀತಿಯಾದ ಒಂದು ಟ್ರೈಬ್ಯುನಲ್ನ ಅವಶ್ಯಕತೆ ಇಲ್ಲ, ನಾವು ಪರಸ್ಪರವಾಗಿ ಸಾಲ್ವ್ ಮಾಡ್ಕೋತೀವಿ ಅಂತ ಹೇಳ್ಬೋದಿತ್ತು. ಎರಡನೇದಾಗಿ ಏನು ಅಂತಂದರೆ, ಡೈರೆಕ್ಟಾಗಿ ತಮಿಳುನಾಡು ಸರ್ಕಾರದ ಜೊತೆ ಸಂಪರ್ಕವನ್ನು ಹೊಂದಿ ಇಲ್ಲಿ ಪರಸ್ಪರ ಮಾತುಕತೆಯನ್ನು ಮಾಡ್ಕೊಂಡಿದ್ದಿದ್ರೆ ಈ ರೀತಿಯಾಗಿ ವಾಟರ್ ಟ್ರೈಬ್ಯುನಲ್ನ ಒಂದು ಅವಶ್ಯಕತೆ ಬರ್ತಾ ಇರಲಿಲ್ಲ. ಸೊ ಆಗ ಏನಾಗ್ತಾ ಇತ್ತು ಅಂದರೆ, ನಮ್ಮ ಒಂದು ಪ್ರಾಜೆಕ್ಟ್ಗಳು ಏನಿದ್ದಾವೆ, ನಮ್ಮ ಒಂದು ಯೋಜನೆಗಳೇನಿದೆ, ಅವು ಕಾಲಕ್ಕೆ ತಕ್ಕಂತೆ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದ್ವು ಅನ್ನುವಂಥದ್ದನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಇನ್ನು ಇದು ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ಏನಾದ್ರು ಬಂತು ಮುಂದೆ ಆರ್ಟಿಕಲ್ಸ್ ಅಂದರೆ ನಾವು ಅದನ್ನು ಕೂಡ ಮುಂದೆ ನೋಡೋಣ. ಇದಿಷ್ಟು ಆ್ಯಕ್ಚುಲ್ ಆಗಿ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇರೋದು. ಇನ್ನು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನೇನು ಬೇಕು, ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಏನು ಬೇಕಾಗುತ್ತೆ ಅಂದರೆ, ಒಂದು ಟ್ರೈಬ್ಯುನಲ್ಸ್ ಬಗ್ಗೆ ಬೇಕಾಗುತ್ತೆ.
ಓಕೆನಾ. ನಮ್ಮ ಸಂವಿಧಾನದ ವಿಧಿ 262ರಲ್ಲಿ ಏನು ಹೇಳುತ್ತೆ ಅಂತಂದರೆ ಒಂದು ಟ್ರೈಬ್ಯುನಲ್ಗಳನ್ನು ಕಾನ್ಸ್ಟಿಟ್ಯೂಟ್ ಮಾಡ್ಬೋದು ಅಂತ. ಅದರಲ್ಲಿ ಒಂದನೇದು ಏನು ಹೇಳುತ್ತೆ ಅಂತಂದರೆ ವಾಟರ್ ಟ್ರೈಬ್ಯುನಲನ್ನು ನೀವು ಕಾನ್ಸ್ಟಿಟ್ಯೂಟ್ ಮಾಡ್ಬೋದು ಅಂತ. ಅಂದರೆ ರಾಜ್ಯಗಳ ನಡುವೆ ಯಾವುದೇ ಒಂದು ನದಿ ನೀರಿನ ವಿವಾದಗಳನ್ನು ಇದು ಮಾಡೋದಕ್ಕೆ ಪರಿಹರಿಸೋದಕ್ಕೆ ವಾಟರ್ ಟ್ರೈಬ್ಯುನಲ್ಗಳನ್ನು ನೀವು ಎಸ್ಟಾಬ್ಲಿಷ್ ಮಾಡ್ಬೋದು ಅಂತ ಹೇಳುತ್ತೆ. ಆ್ಯಂಡ್ ಆಲ್ಸೋ ಆರ್ಟಿಕಲ್ 262 ಕ್ಲಾಸ್ 2 ಅಲ್ಲಿ ಏನು ಹೇಳುತ್ತೆ ಅಂತಂದರೆ ಈ ಒಂದು ವಿವಾದಗಳಲ್ಲಿ ಸುಪ್ರೀಂ ಕೋರ್ಟ್ ಯಾವುದೇ ರೀತಿಯಾದ ಒಂದು ಹಸ್ತಕ್ಷೇಪವನ್ನು ಮಾಡಬಾರ್ದು, ಅಥವಾ ಸುಪ್ರೀಂ ಕೋರ್ಟ್ನ ಒಂದು ಹಸ್ತಕ್ಷೇಪ ಏನಿದೆ ಅದನ್ನು ಈ 262 ವಿಧಿ 2ನೇ ಕ್ಲಾಸ್ ಏನಿದೆ ಇದು ನಿರ್ಬಂಧಿಸುತ್ತೆ ಕೂಡ ಹೌದು. ಸೊ ಅದೇ ಒಂದು ನಿಟ್ಟಿನಲ್ಲಿ ಇಲ್ಲಿ ಅವ್ರು ಹೇಳಿದ್ದು ಅಂದರೆ ಏನು ಮಾಡ್ಬೋದಿತ್ತು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹೇರ್ಬೋದಿತ್ತು ಅನ್ನುವಂಥದ್ದು. ಸೊ ಈ ಒಂದು ಆರ್ಟಿಕಲ್ಗಳು ಕೂಡ ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೂ ಒಂದು ಏನು ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಅಂತ ನೋಡಿದ್ರೆ, ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಆಕ್ಟ್ ಏನಿದೆ, ಈ ಒಂದು ಆಕ್ಟ್ 1956ರಲ್ಲಿ ಬಂದಿರುವಂತಹ ಆಕ್ಟ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದೇ ಒಂದು ವಾಟರ್ ಟ್ರೈಬ್ಯುನಲನ್ನು ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ ಅಂದರೆ ಅದು ಈ ಒಂದು ಆಕ್ಟ್ ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ, ಓಕೆನಾ. ಅಂದರೆ ಯಾವುದೇ ಒಂದು ನ್ಯಾಯಾಧೀಕರಣ, ಜಲ ನ್ಯಾಯಾಧೀಕರಣವನ್ನು ನಾವು ಇಲ್ಲಿ ಸ್ಥಾಪಿಸ್ತಾ ಇದ್ದೀವಿ ಅಂತಂದರೆ ಈ ಒಂದು ಆಕ್ಟ್ ಅಡಿಯಲ್ಲಿ ಅದನ್ನು ಸ್ಥಾಪಿಸಬೇಕು ಅನ್ನೋದು ಕೂಡ ಇಲ್ಲಿ ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ಈ ಒಂದು ಟ್ರೈಬ್ಯುನಲನ್ನು ಯಾವಾಗ ರಚಿಸ್ತಾರೆ ಅಂತಂದರೆ 2 ಅಥವಾ ಹೆಚ್ಚು ರಾಜ್ಯಗಳು ನೀರಿನ ಹಂಚಿಕೆಯಲ್ಲಿ ವಿವಾದವನ್ನು ಎತ್ತಿದಾಗ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ವಿವಾದ ಆಗಿದೆ. ಸೊ ಹಾಗಾಗಿ ಒಂದು ಜಲ ನ್ಯಾಯಾಧೀಕರಣವನ್ನು ಸ್ಥಾಪಿಸ್ತಾ ಇರುವಂಥದ್ದು. ಆ್ಯಂಡ್ ಈ ಒಂದು ಟ್ರೈಬ್ಯುನಲ್ನಲ್ಲಿ ಏನು ತೀರ್ಪನ್ನು ಕೊಟ್ಟಿರ್ತಾರೆ ಆ ತೀರ್ಪನ್ನು ಪಾಲಿಸೋದು ಇಟ್ ಇಸ್ ಮಸ್ಟ್ ಆ್ಯಂಡ್ ಕಂಪಲ್ಸರಿ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ತದನಂತರ ಇನ್ನೇನು ಬೇಕಾಗುತ್ತೆ ಅಂತಂದರೆ ನಮಗೆ ಕರ್ನಾಟಕದಲ್ಲಿ ಅಂತಲ್ಲ ಭಾರತದಲ್ಲಿ ಯಾವ ವಾಟರ್ ಟ್ರೈಬ್ಯುನಲ್ಗಳಿವೆ ಅನ್ನೋದು ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.